ಮೀಸಲಾತಿ ಪಾಲಿಟಿಕ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಮೀಸಲಾತಿ ಶೇಕಡ 72ಕ್ಕೆ ಏರಿಸಲು ಸಿಎಂ ಚಿಂತನೆ. ಪರಿಶಿಷ್ಟರಿಗೆ ಮೀಸಲಿಟ್ಟ ಹಣ ಖರ್ಚು ಮಾಡದ ಸರ್ಕಾರ. ಅಹಿಂದ ಓಲೈಕೆಗೆ ಮೀಸಲಾತಿ ಜಪ ಶುರುವಾಯಿತಾ? ಮೀಸಲಾತಿ ಹೆಚ್ಚಿಸಬೇಕು, ಪ್ರತಿಭೆಗೆ ಮಣೆ ಹಾಕಬೇಕು. ಇದುವೇ ಇವತ್ತಿನ ವಿಶೇಷ ಮೀಸಲಾತಿ ಪಾಲಿಟಿಕ್ಸ್. ಸಿಎಂ ಸಿದ್ದರಾಮಯ್ಯ ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಮೀಸಲಾತಿ ಹೆಚ್ಚಳ ಮಾಡುವ ಬಗ್ಗೆ ಚಿಂತನೆ ನಡೆಸುತ್ತಿರುವುದಾಗಿ ಹೇಳಿದ್ದಾರೆ. ಆದರೆ ರಾಜ್ಯದಲ್ಲಿ ನಿಜಕ್ಕೂ ಮೀಸಲಾತಿ ಹೆಚ್ಚಳ ಆಗುತ್ತಾ ಅಥವಾ ಕೇವಲ ಮುಂದಿನ ವರ್ಷದ ಚುನಾವಣೆ ದೃಷ್ಟಿಯಲ್ಲಿಟ್ಟುಕೊಂಡು ಜನರ ಮನಗೆಲ್ಲುವ ದೃಷ್ಟಿಯಿಂದ ಮೀಸಲಾತಿಯ ಅಸ್ತ್ರವನ್ನ ಪ್ರಯೋಗಿಸಲಾಗ್ತಾ ಇದೆಯೇ ಅನ್ನೋ ಪ್ರಶ್ನೆಯೂ ಎದ್ದಿದೆ. ಸದ್ಯ ರಾಜ್ಯ ಸರ್ಕಾರದ ಚಿಂತನೆ ಏನು ಅನ್ನೋದರ ಬಗ್ಗೆ ಮೊದಲಿಗೆ ಈ ಸ್ಟೋರಿ ನೋಡೋಣ. ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಶೇಕಡ 72ರಷ್ಟು ಮೀಸಲಾತಿಗೆ ಚಿಂತನೆ. ಅಹಿಂದ ಓಲೈಕೆಗೆ ಮೀಸಲಾತಿ ಬೆಳೆಸುತ್ತಿದ್ದಾರಾ ಸಿಎಂ ಸಿದ್ದರಾಮಯ್ಯ? ರಾಜ್ಯದಲ್ಲಿ ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಮೀಸಲಾತಿ ಹೆಚ್ಚಿಸಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ. ನಿನ್ನೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ದಲಿತ ಪರ ನಿರ್ಧಾರಗಳ ಕಾರಣಕ್ಕಾಗಿನ ದಲಿತ ಸಂಘಟನೆಗಳ ಒಕ್ಕೂಟ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಯೋಜಿಸಿದ್ದ ಕೃತಜ್ಞತಾ ಸಮಾವೇಶದಲ್ಲಿ ಸಿಎಂ ಮಾತನಾಡಿದರು. ದಲಿತ ಒಕ್ಕೂಟದ ಕೃತಜ್ಞತೆಗೆ ಉತ್ತರವಾಗಿ ಮಾತನಾಡ್ತಾ ಇದ್ದ ಸಿಎಂ ಸಿದ್ದರಾಮಯ್ಯ ರಾಜ್ಯದಲ್ಲಿ ತಮಿಳುನಾಡು ಮಾದರಿಯಂತೆ ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಮೀಸಲಾತಿಯನ್ನ ಹೆಚ್ಚಳ ಮಾಡುವ ಬಗ್ಗೆ ಸರ್ಕಾರ ಚಿಂತನೆ ನಡೆಸ್ತಾ ಇದೆ ಅಂತ ಹೇಳಿದ್ರು. ಪರಿಶಿಷ್ಟ ವರ್ಗದವರಿಗೆ ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ 15 ಮತ್ತು 3% ಇರ್ತಕ್ಕಂಥದ್ದು, 15 ಮತ್ತು 3% ಇರ್ತಕ್ಕಂಥದ್ದು, ಅದು ಕೂಡ ಜನಸಂಖ್ಯೆಗೆ ಅನುಗುಣವಾಗಿ ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ 24.1% ಈ ವರ್ಗದ ಜನರಿಗೆ ಸಿಕ್ಕಬೇಕು. ಅಷ್ಟೇ ಅಲ್ಲ, ಮೀಸಲಾತಿ ಇವತ್ತು 50% ಇದೆ. ನಾನು ಚಿಂತನೆ ಮಾಡ್ತಾ ಇದ್ದೇನೆ, ಪರಿಶೀಲನೆ ಮಾಡ್ತಾ ಇದ್ದೀವಿ ಕಾನೂನು ರೀತಿ ಸಂವಿಧಾನದ ಚೌಕಟ್ಟಿನಲ್ಲಿ. ಹೇಗೆ ತಮಿಳುನಾಡಿನಲ್ಲಿ ಮೀಸಲಾತಿಯನ್ನ 69%ಗೆ ಏರಿಸಿದ್ದಾರೆ, ಅದೇ ರೀತಿ ಕರ್ನಾಟಕದಲ್ಲೂ ಕೂಡ 72% ಮಾಡಲಿಕ್ಕೆ ಚಿಂತನೆಯನ್ನು ಮಾಡಬೇಕಾಗ್ತದೆ. ಅಂತ ಒಂದು ಸಂವಿಧಾನಕ್ಕೆ ತಿದ್ದುಪಡಿ ತರ್ತಕ್ಕಂಥ ಒತ್ತಾಯವನ್ನ ನಮಗೆ ರಾಜ್ಯಕ್ಕೆ ಅಂತ ತಿದ್ದುಪಡಿಯನ್ನು ತರ್ತಕ್ಕಂಥ ಅವಕಾಶ ಇದ್ರೆ ಅದನ್ನು ತರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಮುಂದಿನ ಎಲೆಕ್ಷನ್ ದೃಷ್ಟಿಯಲ್ಲಿಟ್ಟುಕೊಂಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯದಲ್ಲಿ ಅಹಿಂದ ವರ್ಗಗಳ ಮತಗಳ ಕ್ರೋಢೀಕರಣಕ್ಕೆ ಪ್ರಯತ್ನ ಪಡುತ್ತಿದ್ದಾರೆ. ಇನ್ನು ಸಿಎಂ ಹೇಳಿರುವ ಮೀಸಲಾತಿಯ ಲೆಕ್ಕಾಚಾರ ಹೇಗಿದೆ? ಕರ್ನಾಟಕದಲ್ಲಿ ಸದ್ಯ ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಎಲ್ಲಾ ವರ್ಗಗಳಿಗೆ ನೀಡುತ್ತಿರುವ ಮೀಸಲಾತಿಯನ್ನ ಸೇರಿಸಿದ್ರೆ ಶೇಕಡ 50ರಷ್ಟಾಗುತ್ತೆ. ಜನಸಂಖ್ಯೆ ಆಧರಿಸಿ ಈ ಮೀಸಲಾತಿ ಪ್ರಮಾಣವನ್ನ ಶೇಕಡ 72ಕ್ಕೆ ಏರಿಕೆ ಮಾಡಬೇಕು ಅನ್ನೋದು ಸಿಎಂ ಸಿದ್ದರಾಮಯ್ಯ ಚಿಂತನೆ. ಇನ್ನೊಂದೆಡೆ ತಮಿಳುನಾಡಿನಲ್ಲಿ ಈಗಾಗಲೇ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಶೇಕಡ 69ರಷ್ಟು ಮೀಸಲಾತಿ ನೀಡಲಾಗಿದೆ. ತೆಲಂಗಾಣದಲ್ಲೂ ಕೂಡ ಉದ್ಯೋಗ ಹಾಗೂ ಶಿಕ್ಷಣದಲ್ಲಿ ಮೀಸಲಾತಿ ಏರಿಕೆಗೆ ಚಿಂತನೆ ನಡೆದಿದೆ. ಆದರೆ ಮೀಸಲಾತಿ ಏರಿಕೆ ಮಾಡುವ ಉತ್ಸಾಹದಲ್ಲಿರುವ ರಾಜ್ಯ ಸರ್ಕಾರ ಇನ್ನೊಂದೆಡೆ ಪರಿಶಿಷ್ಟ ಜಾತಿ ಉಪಯೋಜನೆ ಹಾಗೂ ಗಿರಿಜನ ಉಪಯೋಜನೆಯಲ್ಲಿ ಕಳೆದ 4 ವರ್ಷದ ಅವಧಿಯಲ್ಲಿ ಮೀಸಲಿರಿಸಿದ್ದ ಹಣದ ಪ್ರಮಾಣದಲ್ಲಿ 13,000 ಕೋಟಿಯಷ್ಟು ದುಡ್ಡನ್ನ ಖರ್ಚೇ ಮಾಡಿಲ್ಲ. ಇದು ಈ ವರ್ಗಗಳ ಕಲ್ಯಾಣದ ವಿಚಾರದಲ್ಲಿ ಸರ್ಕಾರದ ಬದ್ಧತೆಯನ್ನ ಪ್ರಶ್ನಿಸುವಂತಾಗಿದೆ. ಈಗ ಮೀಸಲಾತಿ ಹೆಚ್ಚಿಸುವ ಅಸ್ತ್ರವನ್ನ ಪ್ರಯೋಗಿಸಲು ಮುಂದಾಗಿರುವ ಸಿಎಂ ಸಿದ್ದರಾಮಯ್ಯ ಕೇವಲ ಮುಂದಿನ ವಿಧಾನಸಭಾ ಚುನಾವಣೆಯನ್ನಷ್ಟೇ ಟಾರ್ಗೆಟ್ ಮಾಡಿದ್ದಾರಾ ಅನ್ನೋದು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಆನಂದ ಪಿ ಬೈದನಮನೆ, TV9 ಬೆಂಗಳೂರು. ಮೀಸಲಾತಿ ಕೊಡಬೇಕೋ ಬೇಡವೋ, ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸಬೇಕೋ ಬೇಡವೋ, ಈ ಚರ್ಚೆ ತುಂಬಾ ದಿವಸಗಳಿಂದ ಇರತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯ ಅದನ್ನೀಗ ನಿನ್ನೆ ಹೇಳಿದರೆ ಶೇಕಡ 72ಕ್ಕೆ ನಾನು ಏರಿಕೆಯನ್ನು ಮಾಡೋದ್ರ ಬಗ್ಗೆ ಚಿಂತನೆಯನ್ನು ನಡೆಸ್ತೀನಿ ಅಂದ್ರೆ, ಆದರೆ ಅವರು ಕೂಡ ಅಲ್ಲಿಯೂ ಮಾತ್ರದಲ್ಲಿ ಸಂಪೂರ್ಣವಾಗಿ ತಮ್ಮ ಚಿಂತನೆಯ ಬಗ್ಗೆ ಅಥವಾ ಅದರ ಅನುಷ್ಠಾನದ ಬಗ್ಗೆ ಈಗಿನ ಬದ್ಧತೆಯನ್ನು ತೋರಿಸೋದಿಲ್ಲ. ಬದಲಿಗೆ ಅದನ್ನ ಸಂವಿಧಾನದ ಚೌಕಟ್ಟಿನಲ್ಲಿ ಆಗುತ್ತೋ ಇಲ್ವೋ ಅನ್ನುವಂತಹ ವಿಚಾರವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ನಿನ್ನೆ ಹೇಳ್ಕೊಂಡಿದ್ದಾರೆ. ಏನೇ ಇರಲಿ, ಆದ್ರೆ ಮೀಸಲಾತಿಯ ವಿಚಾರ ಹಾಗಾದ್ರೆ ಈಗ ಚರ್ಚೆಗೆ ಬರ್ತಾ ಇರುವಂತದ್ದು ಯಾಕೆ? ಇದು ಕೇವಲ ಪೊಲಿಟಿಕಲ್ ಆಗಿರ್ತಕ್ಕಂತಹ ಮುಂದಿನ ವರ್ಷದ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಇರತಕ್ಕಂಥ
ಇರ್ತಕ್ಕಂತಹ ಅಹಿಂದ ಮತಗಳನ್ನ ಒಟ್ಟುಗೂಡಿಸುವಂತಹ ಮತ್ತು ಅದರ ಪರವಾಗಿ ನಾನು ಇದ್ದೀನಿ ಅನ್ನುವಂಥದ್ದನ್ನ ತೋರಿಸುವಂತಹ ಪ್ರಯತ್ನವೇ ಇದು. ಹಾಗಿದ್ರೆ ರಾಜ್ಯ ಸರ್ಕಾರನೇ, ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರನೇ ಏನೋ ಒಂದು ಕಾನೂನನ್ನು ರಚನೆ ಮಾಡ್ತು, SCP TSP ಮೂಲಕವಾಗಿ ಪರಿಶಿಷ್ಟ ಜಾತಿಗೆ ಮತ್ತು ಗಿರಿಜನರ ಕಲ್ಯಾಣಕ್ಕಾಗಿನೇ ಇಟ್ಟಿರ್ತಕ್ಕಂಥ ಈ ಒಂದು 24.1% ಹಣವನ್ನ ಎಲ್ಲ ಇಲಾಖೆಗಳಲ್ಲಿಯೂ ಕೂಡ ಹಣವನ್ನ ಖರ್ಚು ಮಾಡಬೇಕು ಅನ್ನೋದು 2013ರಿಂದ 2017 ನಡುವೆ ಸಿಎಂ ಸಿದ್ದರಾಮಯ್ಯ ಅವರೇ ಬಜೆಟ್ ನಲ್ಲಿ ಹೇಳಿರುವ ಪ್ರಕಾರ ಸುಮಾರು 13,000 ಕೋಟಿ ರೂಪಾಯಿಯಷ್ಟು ಹಣವನ್ನ ಖರ್ಚು ಮಾಡಿಲ್ಲ. ಹಾಗೆ ಸರ್ಕಾರದ ಬದ್ಧತೆ ಏನು? ನಿಜಕ್ಕೂ ಕೂಡ ಈ ವರ್ಗಗಳಿಗೆ ಅಥವಾ ಹಿಂದುಳಿದ ವರ್ಗದವರಿಗೆ ಅಥವಾ ಇತರೆ ಹಿಂದುಳಿದ ವರ್ಗದವರ ಅಭಿವೃದ್ಧಿಗಾಗಿ ಕೆಲಸವನ್ನ ಮಾಡತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡುತ್ತಾ? ಇದೇ ಕೂಗು ಪ್ರಧಾನವಾಗಿರ್ತಕ್ಕಂಥದ್ದು. ಪ್ರತಿಭೆಗೆ ಮಣೆ ಹಾಕ್ತಾರಾ ಅಥವಾ ಈ ರೀತಿಯಿಂದ ಮೀಸಲಾತಿಯನ್ನು ಹೆಚ್ಚಿಸ್ತಾರಾ ಅನ್ನೋದಕ್ಕೂ ಕೂಡ ಪ್ರಧಾನ ಕಾರಣವಾಗಿಯೂ ಕೂಡ ಕಂಡು ಬರ್ತಾ ಇರತಕ್ಕಂಥ ಈ ವಿಚಾರದ ಬಗ್ಗೆ ಚರ್ಚೆಯನ್ನು ಆರಂಭಿಸೋಣ. ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು ಹಾಗೂ ಈ ಒಂದು ಮೀಸಲಾತಿಯ ಪರವಾಗಿ ದೊಡ್ಡ ಧ್ವನಿಯನ್ನ ಎತ್ತುತ್ತಾ ಇರುವಂತಹ ಡಾಕ್ಟರ್ CS ದ್ವಾರಕಾನಾಥ್ ಅವರು ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಹಿರಿಯ ಪತ್ರಕರ್ತ ಅಬ್ದುಲ್ ಹಕೀಂ ಅವರು ಜಾಯ್ನ್ ಆಗಿದ್ದಾರೆ. JDSನ ಶಾಸಕರಾಗಿರುವ ಚಿಕ್ಕಮದು ಅವರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಬಿಜೆಪಿ ವಕ್ತಾರ ಗೋ ಮಧುಸೂದನ್ ಅವರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಹಾಗೆಯೇ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿರುವ UT ಖಾದರ್ ಅವರು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಗುಂಡ್ಲುಪೇಟೆಯಿಂದ ಜಾಯ್ನ್ ಆಗ್ತಾರೆ. ಮೊದಲಿಗೆ ಗೋ ಮಧುಸೂದನ್ ಅವರು ಈಗಾಗಲೇ ಜಾಯ್ನ್ ಆಗಿದ್ದಾರೆ. ಮಧುಸೂದನ್ ಅವರೇ, ತಾವೇನು ಹೇಳ್ತೀರಿ ಸರ್ಕಾರದ ಈ ಒಂದು ಚಿಂತನೆಯ ಬಗ್ಗೆ? ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆ ಏನೋ ದಲಿತ ಒಕ್ಕೂಟದ ಕೃತಜ್ಞತಾ ಒಂದು ಸಮಾವೇಶದಲ್ಲಿ ಹೇಳ್ಕೊಂಡ್ರು 72% ಏರಿಕೆಯ ಬಗ್ಗೆ ನಾವು ಪರಿಶೀಲನೆಯನ್ನು ನಡೆಸ್ತಾ ಇದೀವಿ ಅಂತ ಹೇಳ್ಕೊಂಡು, ತಾವೇನು ಹೇಳ್ತಿದ್ರ ಬಗ್ಗೆ? ಅವರು ಪರಿಶೀಲನೆ ನಡೆಸ್ತಾ ಇದ್ದೇವೆ ಅಂತ ಹೇಳಿರುವಂಥದ್ದು ಯಾವ ಸಮಯದಲ್ಲಿ ಅಂತ ನಾವು ಯೋಚನೆ ಮಾಡಬೇಕು. ಈಗ 2 ಉಪಚುನಾವಣೆಗಳು ನಮ್ಮ ಕಣ್ಮುಂದೆ ಇದ್ದಾವೆ. ಈ ಉಪಚುನಾವಣೆಗಳಲ್ಲಿ ಎಲ್ಲೋ ಒಂದು ಕಡೆ ದಲಿತ ನಾಯಕರೊಬ್ಬರು ಶ್ರೀನಿವಾಸ್ ಪ್ರಸಾದ್ ಅವರು ಕಾಂಗ್ರೆಸ್ನಿಂದ ಹೊರ ಬಂದಿದ್ದಾರೆ. ಅವರು ದಲಿತರ ಸ್ವಾಭಿಮಾನದ ಪ್ರಶ್ನೆಯನ್ನು ಎತ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಒಬ್ಬ ದಲಿತ ಮುಖ್ಯಮಂತ್ರಿಯ ಪ್ರಶ್ನೆ ಚರ್ಚೆ ಬಂದಿರುವಂತಹ ಸಮಯದಲ್ಲಿ ಅವರು ಈ ಒಂದು ವಿಷಯವನ್ನ ಹೊರ ಹಾಕಿದ್ದಾರೆ. ಇದು ಆಗಲೇ ಸವಕಲ್ ನಾಣ್ಯ. ಇದೇ ಕೆಲಸವನ್ನ ತಮಿಳುನಾಡಾಗಲೇ ಮಾಡಾಗಿದೆ, ಅದಕ್ಕೆ ಸುಪ್ರೀಂ ಕೋರ್ಟ್ ಮಂಗಳಾರತಿ ಎತ್ತಿದೆ. ಇದೇ ಕೆಲಸವನ್ನ ಹಿಂದೊಮ್ಮೆ ಉತ್ತರ ಪ್ರದೇಶ ಮಾಡಿದೆ, ಅದಕ್ಕಾಗಲೇ ಮಂಗಳಾರತಿ ಎತ್ತಿದೆ. ಯಾವುದೇ ಕಾರಣಕ್ಕೂ 50%ಕ್ಕಿಂತ ಹೆಚ್ಚು ರಿಸರ್ವೇಷನ್ಗೆ ನಮ್ಮ ದೇಶದ ಸಂವಿಧಾನದಲ್ಲ ಆರ್ಟಿಕಲ್ 16 ಅದರ ಪ್ರಕಾರದಲ್ಲೇ ಅವಕಾಶ ಇಲ್ಲವೇ ಇಲ್ಲ. ಇದರಲ್ಲಿ 16(1)B ನಲ್ಲಿ ಅವಕಾಶ ಇಲ್ಲ ಇದರಲ್ಲಿ. ಮತ್ತೆ ಇದಕ್ಕೆ ತಕ್ಕಾಗೆ ಬೆಂಚ್ ಮಾರ್ಕ್ ಜಡ್ಜ್ಮೆಂಟ್ಗಳಿದ್ದಾವೆ, ಅನೇಕ ಜಡ್ಜ್ಮೆಂಟ್ಗಳು ಬಂದಿದ್ದಾವೆ, ಬೇರೆ ಬೇರೆ ಸಮಯದಲ್ಲಿ ಜಡ್ಜ್ಮೆಂಟ್ಗಳು ಬಂದಿದ್ದಾವೆ. ಇಷ್ಟಾದರೂ ಸಹ ದೇಶದ ಜನರನ್ನ ತಪ್ಪುದಾರಿಗೆ ಎಳಿಬಹುದು, ಒಂದಷ್ಟು ಜನರಿಗೆ ನಾವು ಮುಗಿನ ತುದಿಗೆ ಬೆಣ್ಣೆ ಹಚ್ಚಬಹುದು ಅಂತನ್ನುವಂಥ ವ್ಯರ್ಥ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ. ಇದು ನನಗನ್ಸುತ್ತೆ ಎಲ್ಲೋ ಒಂದು ಸುಳ್ಳು ಭರವಸೆಯನ್ನು ನಿರ್ಮಾಣ ಮಾಡುವಂತಹ ಚುನಾವಣೆಯ ಸಮಯದ ಆತರದ ಪ್ರಯತ್ನ ಅಂತ ಅನ್ಸುತ್ತೆ. ಎಸ್ ಮಧುಸೂದನ್ ಅವರೇ, ಮಾತಾಡ್ತೀನಿ ನಿಮ್ ಜೊತೆಗೆ. ಡಾಕ್ಟರ್ ದ್ವಾರಕಾನಾಥ್ ಅವರೇ, ತಾವು ಯಾವ ರೀತಿಯಾಗಿ ನೋಡ್ತೀರಿ ಸಿಎಂ ಅವರ ನಿನ್ನೆ ಈ ಹೇಳಿಕೆಯನ್ನ? ಸಿಎಂ ನಿಜವಾಗಲೂ 72% ಮೀಸಲಾತಿನ ಏರಿಸ್ತೀನಿ ಅಂತ ಹೇಳಿದ್ರೆ ನಾನು ಅವ್ರನ್ನ ಅಭಿನಂದಿಸ್ತೇನೆ ಮತ್ತು ಸ್ವಾಗತಿಸ್ತೇನೆ. ಆದರೆ ಅಲ್ಲಿ ಪ್ರಾಮಾಣಿಕತೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ನನಗಿರುವಂಥ ಅನುಮಾನ. ಯಾಕೆ ಅಂತಂದರೆ, ಹೌದು, ತಮಿಳ್ನಾಡಲ್ಲಿ 69% ಇದೆ. ತಮಿಳ್ನಾಡಲ್ಲಿ 69% ಇರೋದಕ್ಕೆ ಅಲ್ಲಿನ ಬದ್ಧತೆಯನ್ನು ಕೂಡ ಯೋಚನೆ ಮಾಡಬೇಕು ನಾವು. ಅವ್ರು 69% ಯಾವ ರೀತಿ ತಂದರು ಅಂತ ಹೇಳಿಬಿಟ್ಟು, ಇವರು ಯಾವ ಸಂದರ್ಭದಲ್ಲಿ, ಒಂದು ಮಧುಸೂದನ್ ಹೇಳಿದ ಪ್ರಕಾರ ರಾಜಕಾರಣದ ಸಂದರ್ಭ, ಅದ್ರ ಬಗ್ಗೆ ನಾನು ಮಾತಾಡಲ್ಲ, ಬಿಟ್ಬಿಡ್ತೀನಿ. ಇನ್ನೊಂದು ಸಂದರ್ಭವನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಇವ್ರು ಯಾವ ಸಂದರ್ಭದಲ್ಲಿ ಇದನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎಲೆಕ್ಷನ್ ಇಯರ್ ಹತ್ರ ಬರ್ತಾ ಇರೋಂಥ ಸಂದರ್ಭದಲ್ಲಿ 4 ವರ್ಷಗಳಿಂದ ಇವ್ರು ಯಾಕೆ ಏನೂ ಮಾಡಿಲ್ಲ, UPA ಸರ್ಕಾರ ಇದ್ದಾಗ ಇವ್ರು ಯಾಕೆ ಏನೂ ಮಾಡಲಿಲ್ಲ, ಈಗ ಅಲ್ಲಿ BJP ಸರ್ಕಾರ ಇದೆ, ಅದನ್ನು ಇವ್ರು ಮಾಡೋಕ್ಕಾಗಲ್ಲ, ಅದನ್ನ ಮಾಡಬೇಕಾಗಿರೋದು ಪಾರ್ಲಿಮೆಂಟಲ್ಲಿ ಮಾಡಬೇಕಾದ್ರೆ ಇಲ್ಲಿಂದ ಇವರು ಮೊದಲು ಡಿಸಿಷನ್ ತಗೊಂಡು ಕಳಿಸ್ಬೇಕಾಗತ್ತೆ. ಕಳಿಸಿದ ನಂತರ ಅಲ್ಲಿ ಒತ್ತಡ ತಂದು ಮಾಡೋಕ್ಕಾಗತ್ತೆ. ಅವೆಲ್ಲ ಆಗುವಂಥದ್ದ. ಅಂದರೆ ನಾನು ಮಾಡದೆ BJPಯವರು ಮಾಡೋಕ್ಕೆ ಬಿಡಲಿಲ್ಲ ಅಂತ ಹೇಳೋದಕ್ಕೆ ಒಂದು ಅವಕಾಶ ಅವರು ಇಟ್ಕೊಂಡಿದ್ದಾರೆ ಅಂತ ಕಾಣುತ್ತೆ ನನಗೆ. ಒಂದು. ಎರಡನೇದಾಗಿ, ನಿಮ್ಮ ಕೈಯಲ್ಲಿರುವಂಥದ್ದನ್ನೇ ಏನನ್ನು ಮಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು, ಮೊನ್ನೆ ಬಡ್ತಿ ಮೀಸಲಾತಿಯಲ್ಲಿ ಸುಪ್ರೀಂ ಕೋರ್ಟ್ ಭಾಳ ಕ್ಲಿಯರ್ ಆಗಿ ಹೇಳುತ್ತೆ,
ರಾಜ್ಯ ಸರ್ಕಾರ ಯಾವುದೇ ಎವಿಡೆನ್ಸಸ್ನ ನಮ್ಮ ಮುಂದೆ ಕೊಟ್ಟಿಲ್ಲ, ಯಾವುದೇ ದಾಖಲೆಗಳನ್ನು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಎಲ್ಲ ಆಫೀಸರ್ಸು ಕೂಡ ಡಿಪ್ರಮೋಟ್ ಆಗ್ತಾ ಇದ್ದಾರೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಅಸಿಸ್ಟೆಂಟ್ ಇಂಜಿನಿಯರ್ಸ್ ಆಗ್ತಾರೆ, ಅಸಿಸ್ಟೆಂಟ್ ಇಂಜಿನಿಯರ್ಸ್ ಜೂನಿಯರ್ ಇಂಜಿನಿಯರ್ಸ್ ಆಗ್ತಾರೆ. ಈ ಸ್ಥಿತಿಗೆ ಬಂದಿದೆ. ಅಂದರೆ ಪ್ರೊಟೆಕ್ಟ್ ಮಾಡೋಕ್ಕೆ ಇವ್ರ ಕೈಯಲ್ಲಿ ಸಾಧ್ಯವಾಗಲಿಲ್ಲ. ಅಲ್ಲಿ 3 ಪ್ರಶ್ನೆಗಳನ್ನು ಎತ್ತಿದೆ ಸುಪ್ರೀಂ ಕೋರ್ಟು. ಒಂದು ಎಫಿಷಿಯನ್ಸಿ, ಇನ್ನೊಂದು ಬ್ಯಾಕ್ವರ್ಡ್ನೆಸ್ಸು, ಇನ್ನೊಂದು ಅಡಿಕ್ವೇಟ್ ರೆಪ್ರೆಸೆಂಟೇಷನ್. ಈ 3 ಪ್ರಶ್ನೆಗಳಿಗೂ ಕೂಡ ಸರ್ಕಾರ ಉತ್ತರವನ್ನು ಕೊಟ್ಟಿಲ್ಲ. ಎರಡನೇದಾಯ್ತಾ. ಮೂರನೇದು, ಮೊನ್ನೆ ಈ PUC ಇದಕ್ಕೆ ಲೆಕ್ಚರರ್ಸ್ನ ಸೆಲೆಕ್ಟ್ ಮಾಡುವಂತಹ ಒಂದು ಇದಿದೆ. ಅದರಲ್ಲಿ SC/STಗೆ 50% ಇದೆ, ಇವರಿಗೆ 55% ಇದೆ. ಜನರಲ್ಗೆ ಸರ್ಕಾರ ತನ್ನಷ್ಟಕ್ಕೆ ತಾನೇ 55% ಮಾಡಿಬಿಟ್ಟಿದೆ. 50% ಯಾಕೆ ನಮ್ಗೆ 50% ಇದ್ದು 55% ಮಾಡಿದಿರ ಅಂತ ಹೇಳಿದ್ದೆ, ಕಂಬ ಬಡ ಹುಡುಗರು ಸುತ್ತಾ ಇದ್ದಾರೆ. ಇವತ್ತು ಇವ್ರು ಉತ್ತರ ಕೊಡುವಂಥ ಸ್ಥಿತಿಯಲ್ಲಿ ಕೂಡ ಇಲ್ಲ ಈ ಸರ್ಕಾರದವರು. ಇವ್ರಿಗೆ ಅಷ್ಟು ಕೂಡ ಕಾಳಜಿ ಇಲ್ಲ, ಅಷ್ಟು ಕೂಡ ಪ್ರಾಮಾಣಿಕತೆ ಇಲ್ಲ. ಅಲ್ಲಿ ಪಾಪ ಆ ದಲಿತ ಹುಡುಗರು 5%ಇಂದಾಗಿ ಎಷ್ಟೋ ಜನ ಫಿಲ್ಟರ್ ಆಗ್ತಾ ಇದ್ದಾರೆ ಅಲ್ಲಿ. ಅದ್ರ ಬಗ್ಗೆ ಇವ್ರಿಗೆ ಮಾತಾಡೋಕ್ಕೆ ಇವ್ರಿಗೆ ಇದಿಲ್ಲ. ಇದು ಇಲ್ಲಿ ಯಾವುದೋ ಜನಗಳನ್ನ ನೋಡಿಬಿಟ್ಟು ಅಮಲ್ನಲ್ಲಿ ಮಾತಾಡುವಂಥ ಮಾತುಗಳಿವೆ ಅಲ್ಲೂ ಕೂಡ. ಆಮೇಲೆ 4 ವರ್ಷಗಳಿಂದ ಇವ್ರ ಬದ್ಧತೆಯನ್ನು ನಾನು ಪ್ರಶ್ನಿಸ್ತಾನೆ ಬರ್ತಾ ಇದ್ದೀನಿ. ಏನು ಇವ್ರ ಬದ್ಧತೆ ಏನು, SC/STಗೆ ಇವ್ರು ಮಾಡಿದಂಥದ್ದೇನು, ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಇವ್ರು ಮಾಡಿದಂಥದ್ದೇನು ಅನ್ನೋದು ನಾನು ಮುಂದಗಡೆ ಭಾಳಷ್ಟು ದಿವಸಗಳಿಂದ ಈ ಪ್ರಶ್ನೆನ ಎತ್ತಲೇ ಇದ್ದೀನಿ. ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಅವಕಾಶಗಳು ಸಿಕ್ಕದಂಥ ಸಂದರ್ಭದಲ್ಲಿ ಒಬ್ಬ ಮಡಿವಾಳನಿಗೆ, ಒಬ್ಬ ಕುಂಬಾರನಿಗೆ, ಒಬ್ಬ ಕಮ್ಮಾರನಿಗೆ, ಒಬ್ಬ ಕ್ಷೌರಿಕನಿಗೆ, ಒಬ್ಬ ಸುಡುಗಾಣಿಸಿದ್ದನಿಗೆ, ಒಬ್ಬ ಹಂದಿಜೋಗಿಗೆ ಏನು ಮಾಡಿದಿರ ನೀವು? ಇದುವರೆಗೂ ಕೂಡ ನಿಮ್ದು ಏನಾದರೂ ಕಾರ್ಯಕ್ರಮ ಇದೆಯಾ? ಹೋಗಲಿ. ಕಳೆದ ಸಲ ಏನು ಮಾಡಿದ್ರಿ? ಮೊದಲನೇ ಸಲ 50 ಕೋಟಿ ಇಟ್ರಿ ಇವರಿಗೆ ಅಲೆಮಾರಿಗಳಿಗೆ ಅಂತೇಳ್ಬಿಟ್ಟು. ಎಷ್ಟು ರೂಪಾಯಿ ಖರ್ಚು ಮಾಡಿದ್ರಿ? 5 ರೂಪಾಯಿ ಖರ್ಚು ಮಾಡ್ತಾರಾ ನೀವು? ಈ ಸಲ 100 ಕೋಟಿ ಇಟ್ರಿ, ಎಷ್ಟು ರೂಪಾಯಿ ಖರ್ಚು ಮಾಡಿದ್ರಿ? 100 ರೂಪಾಯಿ ಖರ್ಚು ಮಾಡಿದ್ರಾ? ಈಗ ಇಡೋದ್ರಲ್ಲೂ ಕೂಡ ಎಷ್ಟು ಸುಮಾರು 25,000 ಕೋಟಿವರೆಗೂ ಕೂಡ ಬ್ಯಾಕ್ವರ್ಡ್ ಕ್ಲಾಸಸ್ ಮತ್ತು ಇದಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಕೊಡ್ತಾ ಇದ್ದಾರೆ. ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ ನೀವು? ನಿಮ್ಮ ಬದ್ಧತೆಗಳನ್ನೇ ಇಲ್ಲದೇನೆ ಸುಮ್ಮನೆ ಉಡಾಫೆಯಿಂದ ಈ ಥರ ಮಾತಾಡೋದಿದೆಯಲ್ಲ, ಇದು ಜನಗಳಿಗೆ ಮೋಸ ಮಾಡುವಂತಹ ವಿಧಾನ. ಸಿದ್ದರಾಮಯ್ಯನವರಿಂದ ನಾವು ಇದನ್ನು ನಿರೀಕ್ಷಿಸಿರಲಿಲ್ಲ. ಸಿದ್ದರಾಮಯ್ಯ ಬದ್ಧತೆ ತೋರಿಸಲಿ, ಮೊದಲು ಇವುಗಳನ್ನೆಲ್ಲ ಸರಿಪಡಿಸಲಿ ಇಲ್ಲಿರುವಂಥದ್ದನ್ನು. ಈ 4 ವರ್ಷಗಳಲ್ಲಿ ಇವ್ರು ಮೀಸಲಾತಿ ಬಗ್ಗೆ ತಗೊಂಡಂತಹ ನಿರ್ಣಯಗಳನ್ನು ಹೇಳಿ ನಮಗೆ. ಅದನ್ನು ಹೊರತುಪಡಿಸಿಬಿಟ್ಟಿದ್ದೆ. ಇವರು ಯಾವುದೋ ಒಂದು ಜನ ಸೇರಿದ್ರು, ಜನ ಯಾರೋ ಸೇರಿಸ್ಬಿಟ್ರು ಅಂತ ಹೇಳಿದ ತಕ್ಷಣ ಎಮೋಷ್ನಲ್ ಆಗಿ ಮಾತಾಡ್ಬಿಟ್ರೆ ಏನರ್ಥ? 69% ತಮಿಳ್ನಾಡು ಕೊಡಲಿಕ್ಕೆ ಎಂಥ ಬದ್ಧತೆ ಇತ್ತು ಅವ್ರಿಗೆ ಗೊತ್ತಾ? ಅವ್ರಿಗೆ ಪೆರಿಯಾರು ಅಲ್ಲಿ ಒಂದು ದೊಡ್ಡ ಇದನ್ನು ಸೃಷ್ಟಿ ಮಾಡಿ ಹೋಗಿದ್ರು, ಒಂದು ಸೋಷಿಯಲ್ ಮೂಮೆಂಟನ್ನು ಸೃಷ್ಟಿ ಮಾಡಿ ಹೋಗಿದ್ರು. ಅದರ ಮೂಲಕ ಅವ್ರು ಮಾಡೋಕ್ಕೆ ಸಾಧ್ಯ ಆಯಿತು. ಇವರಿಗೆ ಒಂದು ನೀವೇ ಅನೇಕ ಸಲ ಇಲ್ಲಿ ಚರ್ಚೆ ಮಾಡಿದ್ದೀವಿ, ಮೂಢನಂಬಿಕೆ ವಿರೋಧಿ ಕಾನೂನು ತರ್ತೀವಿ ಅಂತ ಹೇಳ್ಬಿಟ್ಟು ಯೂಟರ್ನ್ ನೋಡಿದ್ರು. ಅದೆಲ್ಲೋ ಬೇಡ. ಈಗ ಬಹಳ ಇಂಪಾರ್ಟೆಂಟ್ ಆದ ಇಶ್ಯೂ ಈಗ ಜಾತಿ ವಾರು ಜನಗಣತಿ ಆಗಿದೆ. ಯಾಕೆ ಇವತ್ತವರೆಗೂ ಪಬ್ಲಿಷ್ ಮಾಡ್ತಾ ಇಲ್ಲ? ಯಾಕಂದ್ರೆ ಪಬ್ಲಿಷ್ ಮಾಡ್ತಾರೆ ಇವರು. ಮೊದಲು ಅದನ್ನು ಮಾಡಲಿ. ಇದ್ರ ಬಗ್ಗೆ ಸದಾಶಿವ ಕಮಿಷನ್ ರಿಪೋರ್ಟ್ನ ಇದುವರೆಗೂ ಜಾರಿಗೆ ತಂದಿಲ್ಲ, ಅಥವಾ ಅದನ್ನು ಪಬ್ಲಿಷ್ ಕೂಡ ಮಾಡಿಲ್ಲ ಅಂತೇಳ್ಬಿಟ್ಟು ಅನೇಕ ದಿವಸಗಳಿಂದ ಅದ್ರ ಹೋರಾಟ ನಡೀತಲೇ ಇದೆ. ಅದನ್ನು ಮಾಡ್ತಾ ಇಲ್ಲ. ತಮ್ಮ ಕೈಯಲ್ಲಿರೋದನ್ನು ಮಾಡದೆ 72% ಕೊಡ್ತೀನಿ ಅಂತ ಸುಳ್ಳು ಹೇಳೋದು ಯಾಕೆ ಇವರು? ಅವ್ರು ನಿಜವಾಗ್ಲೂ 72% ಕೊಡುವಂತಹ ಹಿಂದಿನ ಸಿದ್ದರಾಮಯ್ಯ ಆಗಿದ್ದಿದ್ರೆ ನಾನಿವತ್ತು ಅವ್ರ ಬದ್ಧತೆ ಬಗ್ಗೆ ಪ್ರಶ್ನೆ ಮಾಡ್ತಾ ಇರಲ್ಲ, ಕೂಲಾಗಿ ಒಪ್ಕೊಳ್ತಾ ಇದ್ದೆ. ಆದರೆ 4 ವರ್ಷಗಳಿಂದ ನಾವು ನೋಡಿದಂಥ ಸಿದ್ದರಾಮಯ್ಯನೇ ಬೇರೆ, ಆ ಸಿದ್ದರಾಮಯ್ಯ ಅಲ್ಲ ಅದು. ಅದರಿಂದಾಗಿ ಬಹುಶಃ ಮಧುಸೂದನ ಹೇಳದಂಗೆ ಒಂದು ಪೊಲಿಟಿಕಲ್ ಇಶ್ಯೂ ಇರ್ಬೋದು ಅವ್ರ ಹಿಂದ್ಗಡೆ, ಅಥವಾ ಜನಗಳನ್ನ ಮರಳು ಮಾಡೋದಕ್ಕೂ ಮಾಡ್ತಾ ಇರುವಂಥ ಇಶ್ಯೂ ಅಂತ ನನಗೆ ಅನಿಸುತ್ತೆ. ಎಸ್, ಇದ್ರ ಬಗ್ಗೆ ಚರ್ಚೆಯನ್ನು ನಾವು ಮುಂದುವರಿಸೋಣ. ನಮ್ಮ ಜೊತೆಗೆ UT ಖಾದರ್ ಅವರು ಹಾಗೆ ಚಿಕ್ಕಮದವರು ಕೂಡ ಜಾಯ್ನ್ ಆಗ್ತಾರೆ. ಹಕ್ಕಿಮ್ ಅವ್ರ ಜೊತೆ ಕೂಡ ನಾನು ಮಾತಾಡ್ತೀನಿ ಚಿಕ್ಕ ಬ್ರೇಕ್ ನಂತರ. ಬೇಗಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನ ಮುಂದುವರಿಸೋಣ. ನಮ್ಮ ಜೊತೆಗೆ JDS-ನ ಶಾಸಕರಾಗಿರುವ ಚಿಕ್ಕಮದವರು ಕೂಡ ಜಾಯ್ನ್ ಆಗಿದ್ದಾರೆ, ವಿಧಾನಸೌಧದಿಂದ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಚಿಕ್ಕಮದವರೇ, ತಾವೇನ್ ಹೇಳ್ತೀರಿ? CM ಅವರು ಹೇಳ್ತಾ ಇರ್ತಕ್ಕಂಥದ್ದು 72% ಮೀಸಲಾತಿಯನ್ನ ಕೊಡುವಂತದಕ್ಕೆ ನಾನು ಚಿಂತನೆಯನ್ನ ನಡೆಸ್ತಾ ಇದ್ದೇನೆ, ಪರಿಶೀಲನೆ ನಡೆಸ್ತೇನೆ. ಕೇಳೋದಕ್ಕೆ ಚೆನ್ನಾಗಿರುತ್ತೆ, ಆದ್ರೆ ನಿಜಕ್ಕೂ ಕೂಡ ಇದನ್ನ ಮಾಡುವಂತ ಲಕ್ಷಣ ಇದೆಯಾ, ಅಥವಾ ಇದು ಕೇವಲ ರಾಜಕೀಯ ಉದ್ದೇಶದ ಹೇಳಿಕೆ ಅಂತಲೇ ಅನ್ನಿಸ್ತಾ ಇದೆಯಾ? ಅಲ್ಲ, ಅವರು ಯಾವ ಉದ್ದೇಶದಿಂದ ಹೇಳಿದರೆ ಅದು ನಾನು ಎಲ್ಲ ಆ್ಯಂಗಲಲ್ಲೂ ಕೂಡ 72% ಮೀಸಲಾತಿನ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ನಾನು ಸ್ವಾಗತ ಮಾಡ್ತೇನೆ. ಏಕೆಂದರೆ ಈಗಾಗಲೇ ತಮಿಳುನಾಡಿನಲ್ಲಿ 69% ಮೀಸಲಾತಿ ಇದೆ. ಇಲ್ಲಿಯ ಜನಸಂಖ್ಯೆಗೆ ಅನುಗುಣವಾಗಿ ಬಹುತೇಕ 72% ಈ ರಾಜ್ಯದ ಜನಸಂಖ್ಯೆಗೆ ಅನುಗುಣವಾಗಿ ಮಾಡೋ ದಿವಸದಿಂದ ಏನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೋ ಅದನ್ನು ನಾನು ಸ್ವಾಗತ ಮಾಡ್ತೇನೆ. ಎಸ್, ಚಿಕ್ಕಮದವರೇ ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ. ಹಕ್ಕಿಮರ್, ತಾವು ಏನ್ ಹೇಳ್ತೀರಿ ಈ ಮೀಸಲಾತಿಯ ಏರಿಕೆ ವಿಚಾರವನ್ನು? ಏನು ಮಾನ್ಯ ಮುಖ್ಯಮಂತ್ರಿಗಳು 72% ಮೀಸಲಾತಿ ತರಬೇಕು ಅಂತೇಳಿ ಹೇಳಿದ್ದಾರೆ, ಅದನ್ನ ನಾನು ಸ್ವಾಗತ ಮಾಡ್ತೇನೆ. ಎಸ್, ಯಾಕೆಂದ್ರೆ ಈಗಾಗಲೇ ತಮಿಳುನಾಡಿನಲ್ಲಿ 69%
ಚಿಕ್ಕಮದವ್ರೆ ಮಾತಾಡ್ತೀನಿ, ನಾನು ನಿಮ್ಮ ಜೊತೆಗೆ ಮತ್ತೆ ಮಾತಾಡ್ತೀನಿ. ಹಕೀಮ್ ಅವರು, ತಮಿಳುನಾಡಿನಲ್ಲಿ ಕೇವಲ 69 ಇಲ್ಲ, ರಾಜಸ್ಥಾನದಲ್ಲೂ ಕೂಡ 68% ಮೀಸಲಾತಿ ಇದೆ. ದೇಶದಲ್ಲಿ 50%ಕ್ಕಿಂತ ಮೀಸಲಾತಿ ಹೊಂದಿದ ರಾಜ್ಯಗಳಲ್ಲೂ ಕೇವಲ ತಮಿಳುನಾಡು ಮತ್ತು ರಾಜಸ್ಥಾನ, ಉಳಿದೆಲ್ಲ 50ರ ಒಳಗಡೆ ಮಿತಿಗೆ ಒಳಪಟ್ಟು ಮೀಸಲಾತಿ ಇದೆ. ಗೆಳೆಯರು ಹೇಳಿದ ಹಾಗೆ ಮೀಸಲಾತಿ ಪ್ರಮಾಣವನ್ನು ಎಷ್ಟು ಮಾಡಬೇಕು, ಏನು ಮಾಡಬೇಕು ಅಂತ ಸಂವಿಧಾನ ತಿದ್ದುಪಡಿ ಮಾಡುವ ಮೂಲಕವನ್ನೇ ಇದು ಮಾಡಬೇಕಾಗುತ್ತೆ. ಯಾಕಂದರೆ 50ಕ್ಕೆ ನಾವು ಕ್ಯಾಪ್ ಮಾಡ್ಕೊಂಡು ಬಿಟ್ಟಿದ್ದೀವಿ. ಇದು ಚುನಾವಣೆ ಇಯರ್ ಇರೋ ಕಾರಣಕ್ಕೆ ಖಂಡಿತವಾಗಿ ಇದು ಚುನಾವಣೆ ವಿಷಯನೇ ಆಗುತ್ತೆ, ಅದರ ಹೊರತು ಮತ್ತೊಂದು ಇದರಲ್ಲಿ ಏನೂ ಆಗೋದಿಲ್ಲ. ಇದಕ್ಕಿಂತಲೂ ಹೆಚ್ಚಾಗಿ ಗಂಭೀರವಾಗಿ ನಾವು ವಿಚಾರ ಮಾಡ್ಕೊಂಡ್ರೆ ಈ 4 ವರ್ಷದಲ್ಲಿ ಎಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡಿದ್ರು ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕೆಂದರೆ ಈ ರಾಜ್ಯ ಸರ್ಕಾರ ಉದ್ಯೋಗ ಸೃಷ್ಟಿ ಮಾಡಿದ್ರೆ ತಾನೇ ಇವೆಲ್ಲ ಪ್ರಾರಂಭ ಆಗೋದು. ಹೀಗಾದಾಗ ಇದೊಂದು ಮೊಸಳೆ ಕಣ್ಣೀರು ಹಾಕುವಂಥ ಒಂದು ಪ್ರಕ್ರಿಯೆ ಹೊರತಾಗಿ ಇದು ಸರ್ಕಾರದ ಪ್ರಾಮಾಣಿಕ ಪ್ರಯತ್ನ ಆಗಲಿಕ್ಕೆ ಶಕ್ಕಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತು ಮೀಸಲಾತಿ ವಿಷಯದಲ್ಲೂ ಕೂಡ ಭಾಳಷ್ಟು ಬೇರೆ ಬೇರೆ ರೀತಿಯಿಂದ ಗೊಂದಲಗಳಿದ್ದಾವೆ. ಈಗ ನೋಡಿ, 0.7% ಅಷ್ಟೇ ಮೆರಿಟ್ ಮೇಲೆ ನಾವು ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ, 0.07% ಮೆರಿಟ್ ಮೇಲೆ. ಅಂದರೆ ಉಳಿದೆಲ್ಲ ಮೀಸಲಾತಿ ಹೆಸರಿನಲ್ಲಿ ಯಾವ ರೀತಿಯಿಂದ ಬುದ್ಧಿವಂತ ವಿದ್ಯಾರ್ಥಿಯೂ ಕೂಡ ಸ್ಕಾಲರ್ಶಿಪ್ಪನ್ನು ವಂಚನೆ ಆಗ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ರಿಪೋರ್ಟ್ ಹೇಳುತ್ತೆ. ಹಾಗಾದರೆ ಈ ಮೀಸಲಾತಿ ಅಗತ್ಯ ಇದೆಯಾ? ಅಗತ್ಯ ಇದೆ. ಆದರೆ ಕ್ರೀಮಿ ಲೇಯರ್ದ ಒಂದು ದೊಡ್ಡ ಸಮಸ್ಯೆ ಈ ದೇಶದಲ್ಲಿ ಒಳಗೆ ಹೋಗ್ಬಿಟ್ಟಿದೆ. ನೋಡಿ, 93ರಲ್ಲಿ 1 ಲಕ್ಷ ಮಿತಿಗೆ ಒಳಪಟ್ಟು ಕ್ರೀಮಿ ಲೇಯರ್ ಇತ್ತು. 2004ರಲ್ಲಿ 2.5 ಲಕ್ಷ ಆಯಿತು, 2008ರಲ್ಲಿ 4.5 ಲಕ್ಷ ಆಯಿತು, 2013ರಲ್ಲಿ 6 ಲಕ್ಷ ಆಯಿತು. ಈಗ ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಎಷ್ಟು ರೆಕಮೆಂಡ್ ಮಾಡಿದೆ ಅಂದರೆ 15 ಲಕ್ಷಕ್ಕೆ ಕ್ರೀಮಿ ಲೇಯರ್ ಮಾಡಿದೆ. ಹಾಗಾದರೆ ಈ ಕ್ರೀಮಿ ಲೇಯರ್ ಸಂಖ್ಯೆ ಎಷ್ಟಿದೆ, ಇವರು ಎಷ್ಟು ಕಬಳಿಸ್ತಾ ಇದ್ದಾರೆ, ಆ್ಯಕ್ಚುಲಿ ಸ್ಪೆಷಲ್ OBC ಅವರು ಎಷ್ಟು ಕಬಳಿಸ್ತಾ ಇದ್ದಾರೆ, ಇದು ಭಾಳ ದೊಡ್ಡ ಪ್ರಶ್ನೆ ಆಗಿದೆ. ಈ ಕ್ರೀಮಿ ಲೇಯರ್ ಹೆಸರಿನಲ್ಲಿ ಎಲ್ಲ ರೀತಿಯಿಂದ ರಾಜಕಾರಣಿಗಳು, ಪುಡಾರಿಗಳು, ವ್ಯಾಪಾರಸ್ಥರ ಮಕ್ಕಳೆಲ್ಲ ಸೇರಿಬಿಟ್ಟಿದ್ದಾರೆ. ಈಗ 15 ಲಕ್ಷ ಮಾಡಿಬಿಟ್ರೆ ಬಹುತೇಕ ಗೆಜೆಟೆಡ್ ಆಫೀಸರ್ ಮಕ್ಕಳು ಕೂಡ ಈಗ ಇದರ ಒಳಗಡೆ ಬರ್ತಾರೆ ಮತ್ತು ಅವರು ಕೂಡ ಮೀಸಲಾತಿ ಪಡಿತಾರೆ. ಹಾಗಾದ್ರೆ ಮೀಸಲಾತಿಯ ಉದ್ದೇಶ ಏನಾಯಿತು? ಹಾಗಾದ್ರೆ ಮೀಸಲಾತಿಯ ಉದ್ದೇಶ ಏನಿತ್ತು? ಮೀಸಲಾತಿಯ ಉದ್ದೇಶ ನನ್ನ ವೈಯಕ್ತಿಕವಾಗಿ ಬಡತನದ ರೇಖೆಯಲ್ಲಿ ಒಳಪಟ್ಟಂಥ ಹಿಂದುಳಿದ ಜಾತಿಯವರು ಮೊದಲ ಆದ್ಯತೆ ಪ್ರಕಾರ ಕೊಡಬೇಕು. ಆ ಆದ್ಯತೆ ಇದೆ, ಇಲ್ಲ ಅಂತ ಹೇಳೋದಲ್ಲ. ಆದರೆ ಆದ್ಯತೆ ತಲೆ ಮೇಲೆ ಇವರು ಕ್ರಿಮಿಲೇಯರ್ ಜನ ಬಂದು ಕೂತ್ಕೊಳ್ಳುವಂಥ ಒಂದು ವ್ಯವಸ್ಥೆಯೂ ಕೂಡ ಸರ್ಕಾರ ವ್ಯವಸ್ಥಿತವಾಗಿ ಮಾಡ್ತಾ ಇರೋದನ್ನು ನಾನು ಇಲ್ಲಿ ಗಮನಿಸ್ತಾ ಇದ್ದೀನಿ. ಏನಿಲ್ಲ, ಈಗ ಹಕೀಮ್ ಹೇಳ್ತಾ ಇದ್ರು, ಕ್ರೀಮಿ ಲೇಯರ್ ಬಗ್ಗೆ ಹೇಳ್ತಾ ಇದ್ರು. ಕ್ರೀಮ್ ಲೇಯರ್ನ ಒಂದು ನ್ಯಾಷನಲ್ ಕಮಿಷನ್ ಇದಾದಾಗ ನಾನು ಕಮಿಷನ್ ಚೇರ್ಮನ್ ಆಗಿದ್ದಂಥ ಸಂದರ್ಭದಲ್ಲಿ ನಮ್ಗೆ ನ್ಯಾಷನಲ್ ಕಮಿಷನ್ ಮುಂದ್ಗಡೆ ಒಂದು ಪ್ರೆಸೆಂಟೇಷನ್ ಮಾಡಿದೆ. ಆವಾಗ 2 ಲಕ್ಷ ಇದ್ದಿದ್ದನ್ನು 4.5 ಲಕ್ಷಕ್ಕೆ ಮಾಡಿದ್ದು ಅದೇ ಸಂದರ್ಭದಲ್ಲೇ ನನ್ನ ಇದ್ರ ಮೇಲೇ ಮಾಡಿದ್ದು. ಆದರೆ ನಾನು ಆ ಸಂದರ್ಭದಲ್ಲಿ ಏನು ಹೇಳಿದೆ ಅಂತ ಹೇಳಿದ್ರೆ, ಮೀಸಲಾತಿಯ ಕ್ರೀಮಿ ಲೇಯರ್ನ ಇದನ್ನು 25 ಲಕ್ಷಕ್ಕೆ ಮಾಡಿ ಅಂತ ಹೇಳಿದೆ. ಈಗ 15 ಲಕ್ಷಕ್ಕೆ ಅಂತ ಇವ್ರು ಹೇಳ್ತಿದಾರಲ್ಲ, ಅದನ್ನ ಹಕೀಮ್ ಅವ್ರು ಹೇಳ್ತಾ ಇರೋದೇನು, ಇದು ಬಡದವ್ರಿಗೆ ಸಿಕ್ಲಿ ಅಂತ ಹೇಳ್ಬಿಟ್ಟು, ಅದು ತಪ್ಪದು. ಮೀಸಲಾತಿನ ನಾವು ಅರ್ಥ ಮಾಡ್ಕೊಳ್ತಾ ಇರೋದೇ ತಪ್ಪು. ಯಾಕಂದರೆ ಮೀಸಲಾತಿ ಬಡತನ ನಿರ್ಮೂಲನಾ ಕಾರ್ಯಕ್ರಮ ಅಲ್ಲ, ಇಟ್ಸ್ ಎ ಸೋಸಿಯೋ ಎಜುಕೇಷನಲ್ ಇಶ್ಯೂ. ಅದು ಇಲ್ಲಿ ಯಾವ ದೊಡ್ಡ ಜಾತಿ ದೊಡ್ಡ ಮಟ್ಟಕ್ಕೆ ಹೋಗಿದ್ರು ಕೂಡ ಅವನಿಗಿರುವಂಥ ಸೋಷಿಯಲ್ ಸ್ಟಿಗ್ಮಾ ಇದೆಯಲ್ಲ, ಆ ಸ್ಟಿಗ್ಮಾಯಿಂದ ಓವರ್ಕಮ್ ಮಾಡಲಿಕ್ಕೋಸ್ಕರ ಮೀಸಲಾತಿ ಕೊಡೋದು. ಇದೆ ಪ್ರಾತಿನಿಧ್ಯ. ಮೀಸಲಾತಿ ಅನ್ನೋದು ಪ್ರಾತಿನಿಧ್ಯ ಅನ್ನೋದು ನಾನು ಅರ್ಥ ಮಾಡಬೇಕು. ಯಾಕಂದರೆ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಂತಹ ಇವರು ಯಾರು, ನಮ್ಮ ಜಗಜೀವನ್ ರಾಮ್ ಅವರು ಬಂದು ಇದನ್ನು ಸ್ವಾಮಿ ಸ್ವರೂಪಾನಂದರ ವಿಗ್ರಹವನ್ನು ಇನಾಗ್ರೇಟ್ ಮಾಡಿದಾಗ ಅವರು ಹೋದ ನಂತರ ಅದನ್ನ ಗಂಗಾಜಲದಿಂದ ತೊಳಿತಾರೆ. ಅಂದರೆ ಅವ್ರು ಯಾವ ಮೇಲ್ಮಟ್ಟಕ್ಕೆ ಹೋದರೂ ಕೂಡ ಬಡತನ ಇದೆಯಲ್ಲ, ಜಾತಿ ಮೂಲದ ಬಡತನ ಭಾಳ ಇಂಪಾರ್ಟೆಂಟು. ಅದು ಇವರು ಹೇಳ್ತಾ ಇರೋಂಥದ್ದು ವರ್ಗಮೂಲದ ಬಡತನ. ವರ್ಗಮೂಲದ ಬಡತನ ಅದು ಎಕನಾಮಿಕ್ ಕ್ರೈಸಿಸ್ ಮೇಲೆ ಇರುತ್ತೆ. ಜಾತಿ ಮೂಲದ ಅಲ್ಲ, ನಾನು ಹೇಳ್ತಾ ಇರೋದು ಕ್ರೀಮಿ ಲೇಯರ್ ಅನ್ನೋಂಥದ್ದು ಇದೆಯಲ್ಲ, ಕ್ರೀಮಿ ಲೇಯರ್ ಅನ್ನೋಂಥದ್ದೇ ಒಂದು ದೊಡ್ಡ ಮೋಸ. ಅದನ್ನ ಒಂದು ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಕ್ರೀಮಿ ಲೇಯರ್ ಬಗ್ಗೆ ಎಲ್ಲೂ ಕೂಡ ಇದು ಮಾಡ್ಕೊಳಕ್ ಹೋಗಲ್ಲ. ಆಕ್ಚುಲಿ ಅವರು ವಿರುದ್ಧವಾಗಿರ್ತಾರೆ. ಈ ಕ್ರೀಮಿ ಲೇಯರ್ ಅದನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಳೋದೇನಂತಂದ್ರೆ ಬಡವರು ಸಿಗ್ತಾ ಇಲ್ಲ. ಆಕ್ಚುಲಿ ಏನಾಗ್ತಿದೆ ಗೊತ್ತಾ, ಮೊನ್ನೆ ನಾರಾಯಣ ಸ್ವಾಮಿ ಅವರು ಪಾರ್ಲಿಮೆಂಟಲ್ಲಿ ಪ್ರೆಸೆಂಟ್ ಮಾಡಿರುವಂತಹ ಕಳೆದ ಇದರಲ್ಲಿ ಪ್ರೆಸೆಂಟ್ ಮಾಡಿರುವಂಥ ಇದ್ರ ಪ್ರಕಾರನೇ ಇದುವರೆಗೂ 18% ರಿಸರ್ವೇಷನ್ ಅಲ್ಲಿ SC/ST ಗಳಿಗೆ ಇವತ್ತರೆಗೂ ಅವ್ರು ತಗೊಂಡಿರುವಂಥದ್ದು ಕೇವಲ 12%. ST ಗಳಿಗೆ 7.5% ಇದೆ. ಅವರು ಇದುವರೆಗೂ ತಗೊಂಡಿರೋದು 3.5%. ಇಲ್ಲ 3%. ನೀವು ಸರಿಯಾಗಿ ಅರ್ಥ ಮಾಡ್ಕೊಬಿಡಿ. OBC-ಗಳಿಗೆ 27.5% ಇದೆ. ಇದುವರೆಗೂ ರೀಚ್ ಆಗಿರೋದು 5%. ಅಂದ್ರೆ ತಗೊಂಡಾಗ್ಲೂ ಕೂಡ ಅಷ್ಟು ಪರ್ಸೆಂಟ್ ರೀಚ್ ಆಗಿದೆ ಅಂತಂದ್ರೆ ಇನ್ನು ಮೀಸಲಾತಿ ಸಮರ್ಪಕವಾಗಿ ಎಲ್ಲರೂ ರೀಚ್ ಆಗ್ತಿಲ್ಲ ಅನ್ನೋದು. ಇದು ಮೀಸಲಾತಿ ಅನ್ನೋ ನನಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲ, ನಿನ್ಗೆ ಈಗ 100 ಜನ ಅಪಾಯಿಂಟ್ಮೆಂಟ್ ಆಗಿದ್ರೆ 100 ಜನ OBC NLL ಆಗಿತ್ತಲ್ಲ. ಅಲ್ಲಲ್ಲ, ನಾನು ಹೇಳ್ತಾ ಇದ್ದೀನಿ, ನಾ ಅಚೀವ್ಮೆಂಟ್ ಹೇಳ್ತಾ ಇದ್ದೀನಿ. ಅಲ್ಲ, ಅಚೀವ್ಮೆಂಟ್ ಒಂದು ನಿಮಿಷ ನೀವು ಕೇಳಿಸ್ಕೊಳ್ಳಿ ಸರ್. ನನಗೆ ಇದು ಸಹಜವಾಗಿ ಮೀಸಲಾತಿಯನ್ನ
ಮಾನಸಿಕವಾಗಿ ವಿರೋಧಿಸುವಂತವ್ರೆಲ್ಲರೂ ಕೂಡ ಈ ಆರ್ಗ್ಯುಮೆಂಟ್ ಅನ್ನು ಇಟ್ಟೇ ಇಡ್ತಾರೆ. ಖರ್ಗೆ ಮಗನಿಗೆ ಸಿಕ್ಬಿಡುತ್ತೆ, ಕಾರಜೋಳ ಮಗನಿಗೆ ಸಿಕ್ಬಿಡುತ್ತೆ, ಇವ್ರಿಗೆ ಸಿಕ್ಬಿಡುತ್ತೆ, ಶ್ರೀಮಂತರಿಗೆ ಸಿಕ್ಬಿಡುತ್ತೆ ಅಂತ. ಅದು ತಪ್ಪದು. ಮೀಸಲಾತಿನ ಅರ್ಥ ಮಾಡ್ಕೊಳ್ತಾ ಇರುತ್ತೆ ತಪ್ಪದು. ಯಾಕೆ ಅಂತ ಕೇಳಿದ್ರೆ ಮೀಸಲಾತಿ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳ್ತಾ ಇದ್ದೀನಿ, ನನ್ನ ಪ್ರಾತಿನಿಧ್ಯ, ನಿನ್ನ ಸಮುದಾಯ ಎಷ್ಟು ಪ್ರಾತಿನಿಧ್ಯವನ್ನ ಇದೆ ಅಂತ ಹೇಳ್ಬಿಟ್ಟು. ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಇದು ಮಾಡಿದಂತಹ ಸಂದರ್ಭದಲ್ಲಿ 477 ಜನ ಸೆಕ್ರೆಟರಿಗಳಲ್ಲಿ ಒಬ್ಬ ಕೂಡ ಅವನು ಮೀಸಲಾತಿಗೆ ಒಳಪಟ್ಟಂತಹ ಒಬ್ಬ ವ್ಯಕ್ತಿ ಇಲ್ಲ, ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಇಲ್ಲ, ಒಬ್ಬ ಮುಸ್ಲಿಂ ಇಲ್ಲ, ಒಬ್ಬ OBC ಇಲ್ಲ. ಅಲ್ಲಿ ಪ್ರಾತಿನಿಧ್ಯವನ್ನ ನಾವು ಕೇಳ್ತಾ ಇರೋಂಥದ್ದು. ಗೋಮಧುಸೂದನ್ ಅವರೇ, ಇಲ್ಲಿ ಒಂದು ಸಂಗತಿಯನ್ನು ಗಮನಿಸಬೇಕು. ಈಗಾಗಲೇ ಬಹಳ ಹಿಂದೆನೆ ನಮ್ಮ ಕರ್ನಾಟಕವರನೇ ವೆಂಕಟಾಚಲಯ್ಯನವರು ಚೀಫ್ ಜಸ್ಟಿಸ್ ಆಗಿದ್ದಂತ ಕಾಲದಲ್ಲಿ 1993ರಲ್ಲೇನೆ ಸುಪ್ರೀಂ ಕೋರ್ಟ್ನ ಇಲ್ಲಿ ರಿಪೋರ್ಟ್ ಆಗಿರುವಂತದ್ದು. 16 ನವೆಂಬರ್ 92ರಲ್ಲಿ ಜಡ್ಜ್ಮೆಂಟ್ ಬಂದಿರುವಂತದ್ದು. ಆವಾಗಲೇ ಬಂದಿರಬೇಕಾದ್ರೆ 2 ಸಂಗತಿಗಳನ್ನ ಅವರು ಆ 8 ಜನ ಜಡ್ಜ್ಗಳಿದ್ದಂತ ಒಂದು ಬೆಂಚ್ ಹೇಳಿದೆ. ಅವ್ರು ಹೇಳಿರುವಂತದ್ರಲ್ಲಿ ಬಹಳ ಪ್ರಮುಖವಾದಂತ ಸಂಗತಿ ಏನು ಅಂತಂತಂದ್ರೆ ಕೊನೆ ಪೇಜ್ನಲ್ಲಿ ಪಾಯಿಂಟ್ ನಂಬರ್ 4, ರಿಸರ್ವೇಶನ್ ಬೀಯಿಂಗ್ ಮಧುಸೂದನ್ ಅವರೇ ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ. ಟೆಕ್ನಿಕಲ್ ಪ್ರಾಬ್ಲಮ್ ಇಂದಾಗಿ ನಿಮ್ ಧ್ವನಿ ಸ್ಪಷ್ಟವಾಗಿ ಕೇಳ್ತಿಲ್ಲ. ನಾನು ನಿಮ್ ಜೊತೆಗೆ ಮತ್ತೆ ಮಾತಾಡ್ತೀನಿ. ಗೋಮಧುಸೂದನ್ ಅವರು ಅದೇ ವಿಚಾರದ ಬಗ್ಗೆ ನಿಮ್ ಜೊತೆಗೆ ಮಾತಾಡ್ತೀನಿ. UT ಖಾದರ್ ಅವರು ಕೂಡ ಜಾಯ್ನ್ ಆಗಿದ್ರೆ. ಖಾದರ್ ಅವರೇ, ನಿಮ್ ಸರ್ಕಾರ ಈಗಾಗಲೇ CM ಅವರು ನಿನ್ನೆ ಹೇಳ್ಕೊಂಡಿದ್ದಾರೆ, ಈ ಒಂದು ದಲಿತರ ಸಮಾವೇಶದಲ್ಲಿ ಹೇಳ್ಕೊಂಡಿದ್ದಾರೆ, ನಾವು 72% ಮೀಸಲಾತಿಯನ್ನು ಕೊಡೋದ್ರ ಬಗ್ಗೆ ಚಿಂತನೆಯನ್ನ ನಡೆಸ್ತಾ ಇದೀವಿ ಅಂತ ಹೇಳಿ. ಬಹುಶಃ ಇದು ಕೇವಲ ಪೊಲಿಟಿಕಲ್ ಆಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಅಷ್ಟೇ. ನಾಡಿದ್ದು ಮುಂದಿನ ವರ್ಷವೂ ಕೂಡ ಚುನಾವಣೆ ಬರ್ತಾ ಇದೆ. ಈ ಹಂತದಲ್ಲಿ ಈ ವರ್ಗದವರನ್ನ ಹೇಗಾದ್ರೂ ಸಮಾಧಾನದಲ್ಲಿ ಇಟ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಈ ರೀತಿ ಅಥವಾ ಇದು ನಿಜವಾದಂತ ಬದ್ಧತೆನಾ ನಿಮ್ದು? ಹಲೋ, ಎಸ್ UT ಖಾದರ್. ಹಲೋ 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 ಕೇಳ್ತದ? ಹಲೋ, ಕೇಳ್ತಿದೆ ಮಾತಾಡಿ. ಹಲೋ, ಹೇಳಿ. ಮಾನ್ಯ ಮುಖ್ಯಮಂತ್ರಿಗಳು ಬಹುಶಃ ಇವತ್ತು ಸಾಮಾಜಿಕವಾದ ಸಬಲೀಕರಣ ಬರಬೇಕಾದ್ರೆ ಅದಕ್ಕೆ ರಾಜಕೀಯವಾದ ಸಬಲೀಕರಣ ಕೂಡ ಅತ್ಯಗತ್ಯ. ಈ ಹಂತದಲ್ಲಿ ಈಗಾಗಲೇ 50% ಮೀಸಲಾತಿಯನ್ನು ಕೊಟ್ಟು ಸಮಾಜದ ಎಲ್ಲ ವರ್ಗ, ಬಹುಶಃ ಯಾರು ಇವತ್ತು ಎಲ್ಲ ವರ್ಗದ ಆರ್ಥಿಕ ಹಿಂದಿಲ್ದವರಿದ್ದಾರ ಇವರಿಗೆ ಒಂದು ಅವಕಾಶ ಆಗುವಂಥ ಅವಕಾಶ ಇವತ್ತು ಆಗಿದೆ. ಇದರಲ್ಲಿ ಬಹುತೇಕ ಎಲ್ಲ ವರ್ಗಗಳು ಕೂಡ ಒಂದಲ್ಲ ಒಂದು ರೀತಿಯಿಂದ ಮೀಸಲಾತಿಯ ಸದಾವಕಾಶವನ್ನು ಪಡ್ಕೊಂಡಿದೆ. ಆದ ಕಾರಣ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ದೂರದರ್ಶಿತ ಅಭಿವೃದ್ಧಿಯ ಮತ್ತು ಎಲ್ಲರೂ ಕೂಡ ಸ್ವಾಭಿಮಾನ ಮತ್ತು ನೆಮ್ಮದಿಯ ಬದುಕನ್ನು ಕಾಣಬೇಕೆಂಬ ಉದ್ದೇಶದಿಂದ ಈ ರೀತಿಯ ಮೀಸಲಾತಿಯ ಬಗ್ಗೆ ಇವತ್ತು ಚಿಂತನೆ ಮಾಡಿದ್ದು ನಾವು ಸ್ವಾಗತಿಸ್ತೇವೆ. ಆದ್ರೆ ಇದು ಕೇವಲ ನಿಮ್ಮ ಬದ್ಧತೆಗಿಂತ ಹೆಚ್ಚಾಗಿದ್ದು ರಾಜಕೀಯವಾಗಿ ಮಾತ್ರನೇ ಕಾಣ್ತಾ ಇದೆ. ಇದರಲ್ಲಿ ಯಾವ ರೀತಿ ಅಂತ ಬದ್ಧತೆಯನ್ನು ಇದರಲ್ಲಿ ಪ್ರದರ್ಶಿಸ್ತೀರಿ? ನಿಮ್ ಸರ್ಕಾರ ಕೇಂದ್ರದಲ್ಲಿ ಆಡಳಿತ ನಡೆಸಿದೆ, ನಿಮ್ಮ ಪಕ್ಷ ಕೇಂದ್ರದಲ್ಲಿ ಆಡಳಿತವನ್ನು ನಡೆಸಿದೆ, ಆದ್ರೆ ಆಗ ಇಂತಹ ಮೀಸಲಾತಿಯನ್ನು ಕೊಟ್ಟಿಲ್ಲ. ಇವತ್ತು ನಿಮ್ ಪಕ್ಷ ಕೇವಲ ಕರ್ನಾಟಕವನ್ನು ಹೊರತುಪಡಿಸಿದ್ರೆ ಪಂಜಾಬ್ನಂತಹ ದೊಡ್ಡ ರಾಜ್ಯದಲ್ಲಿ ಬಂದ್ರೆ 2 ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ಈಗ ನೀವು ಈ ಮೀಸಲಾತಿಯ ಬಗ್ಗೆ ಮಾತನಾಡ್ತೀರಿ, ಯಾರ ಮೇಲೆ ಒತ್ತಡವನ್ನು ಹೇರ್ತೀರಿ? ಹೇಗೆ ಒತ್ತಡವನ್ನು ಹೇರ್ತೀರಿ? ನಿಮ್ಮ ಪದ್ಧತಿ ಏನಾಗಾದ್ರಿ ಇದರಲ್ಲಿ? ನೋಡಿ, ಈ ದೇಶದಲ್ಲಿ ಜನಸಾಮಾನ್ಯರಿಗೆ, ಬಡವರಿಗೆ, ಶೋಷಿತ ವರ್ಗ ಮತ್ತು ತುಳಿತಕ್ಕೊಳಪಟ್ಟವರಿಗೆ ಪ್ರತಿಯೊಂದು ಅವಕಾಶ ಮಾಡಿಕೊಟ್ಟಾಗ ಎಲ್ಲವೂ ಕೂಡ ವಿರೋಧ ಬಂದಿದೆ. ನಿಮ್ಗೆ ಗೊತ್ತಿರುವ ಹಾಗೆ ಮಂಡಲ್ ಕಮಿಷನನ್ನು ಜಾರಿಗೆ ತರುವಂಥ ಸಂದರ್ಭದಲ್ಲಿ ಹಿಂದುಳಿದ ವರ್ಗದವರಿಗೆ ಮೀಸಲು ರಾಜೀವ್ ಗಾಂಧಿ ಅವರು ಎದುರಿಸಿದ ವಿರೋಧಗಳು, ಮಂಡಲ್ ಕಮಿಷನಲ್ಲಿ ಇವತ್ತು ಯಾವ ರೀತಿ ಇವತ್ತು ಕೆಲವು ವಿರೋಧ ವ್ಯಕ್ತಪಡಿಸುವ ವಿಚಾರ, ತದನಂತರ ಇವತ್ತು ವಿವಿಧ ಮೀಸಲಾತಿ ಕೊಟ್ಟಂತ ಪ್ರತಿಯೊಂದು ಮೀಸಲಾತಿ ವಿಚಾರ ಬಂದಾಗ ಕೂಡ ಈ ದೇಶದಲ್ಲಿ ಎಲ್ಲರೂ ಕೂಡ ಬೆಂಬಲಿಸಿ ಸುಲಭವಾಗಿ ಯಾರಿಗೂ ಕೂಡ ಸಿಕ್ಕಲಿಲ್ಲ. ಭಾಳಷ್ಟು ಇವತ್ತು ವಿರೋಧ ಆಗುವಂಥ ವಿಚಾರ ಇವತ್ತು ಆಗಿದೆ. ಬಹುಶಃ ರಾಮ್ ಜೋಯಿಸ್ ಅವರು ಇದರ ಬಗ್ಗೆ ಹೈಕೋರ್ಟಲ್ಲಿ ಕೇಸ್ ಹಾಕಿದ್ರು, ಮೀಸಲಾತಿ ರದ್ದುಪಡಿಸಬೇಕಂತ ಹೇಳಿ. ಬಹುಶಃ ಇವತ್ತು ಪ್ರತಿಪಕ್ಷ ಮುಖಂಡರು ಇವತ್ತು ಕೋರ್ಟಲ್ಲಿ ಕೇಸ್ ಹಾಕಿದ್ದಿದೆ. ಮಂಡಲ್ ಕಮಿಷನ್ ಇವತ್ತು ಜಾರಿಗೆ ತರುವ ಸಂದರ್ಭದಲ್ಲಿ ಎಷ್ಟು ವಿದ್ಯಾರ್ಥಿಗಳನ್ನು ಉರಿದುಂಬಿಸಿ, ಎಷ್ಟು ಪ್ರೇರಣೆ ಕೊಟ್ಟು ಅವ್ರು ಎಷ್ಟು ಜನ ಇವತ್ತು ಬೆಂಕಿಗೆ ಆಹುತಿ ಆಗುವಂಥ ಪರಿಸ್ಥಿತಿ ಅಂತ ಕೂಡ ನಾವು ವಿದ್ಯಾರ್ಥಿ ಆಗಿದ್ದ ನಾವು ಇವತ್ತು ನೋಡಿಕೊಂಡಿದೆ. ಯಾವ ಪಕ್ಷಗಳು, ಯಾವ ವರ್ಗಗಳು, ಅದು ಭಾಳ ಚೆನ್ನಾಗಿ ಗೊತ್ತಿರುವಂಥ ವಿಚಾರ. ಆದರೆ ಮಾನ್ಯ ಮುಖ್ಯಮಂತ್ರಿ ಹೇಳಿದಂಥ ಯಾವ ದೂರದರ್ಶಿತ ಇವತ್ತೇ ಬರ್ತದೆ ಅಂತ ಹೇಳುವಂಥ ವಿಚಾರ ಅಲ್ಲ. ಬಹುಶಃ ಯಾವೊಂದು ರಾಜಕೀಯ ಮತ್ತು ಸಾಮಾಜಿಕ ಮತ್ತು
ಆ ಚಿಂತನೆ ಮುಖಾಂತರ ಬಂದಿದೆ. ಇಂದಲ್ಲ ಮುಂದೆ ಒಂದು ದಿನ ಅದು ಅನುಷ್ಠಾನಕ್ಕೆ ಖಂಡಿತ ಬರುವಂಥ ಯೋಜನೆ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಅದರದೊಂದು ಪ್ರೋಸೆಸ್ ಇದೆ. ಬೇರೆ ಅಮೆಂಡ್ಮೆಂಟ್ ಆಗಬೇಕು, 9 ಶೆಡ್ಯೂಲ್ಗೆ ಅದು ಬರಬೇಕು, ಬಹುಶಃ ಕೇಂದ್ರಕ್ಕೆ ಹೋಗುವಂಥ ವಿಚಾರ ಇರ್ಬೋದು. ಆ ಪ್ರೋಸೆಸ್ ಹಂತವಾಗಿ ಆಗುವಂಥ ಅವಕಾಶ ಆಗ್ತದೆ. ಅದು ಧೈರ್ಯವಾಗಿ ಅದಕ್ಕೆ ಚಾಲನೆ ಮತ್ತು ಅದರ ಬಗ್ಗೆ ಚಿಂತನೆ ಮಾಡೋದು ಅವಕಾಶ ದೇಶದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತನ್ನು ಕೊಡುವ ಮೂಲಕ ಸಾಮಾಜಿಕವಾದ ಬದ್ಧತೆಗೆ ನಾವಿದ್ದೇವೆ ಅಂತೇಳಿ ಮತ್ತೊಮ್ಮೆ ತೋರ್ಪಡಿಸಿದ್ದಾರೆ. ಎಸ್ ಖಾದರ್ ಅವರೇ, ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ ಅದರ ಬಗ್ಗೆ ಮತ್ತೆ ಡೀಟೇಲ್ ಆಗಿ ಮಾತಾಡ್ತೀನಿ. ಚರ್ಚೆಯನ್ನು ನಾವು ಮುಂದುವರಿಸೋಣ ಚಿಕ್ಕ ಬ್ರೇಕ್ ನಂತರ. ಬೇಗಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನ ಮುಂದುವರಿಸೋಣ. ಈಗಾಗಲೇ ಯುಟಿ ಖಾದರ್ ಅವರು ಹೇಳ್ತಾ ಇದ್ರು, ನಮ್ಮ ಪಕ್ಷ ಇದರ ಪರವಾಗಿದೆ, ಮೀಸಲಾತಿಯ ಪರವಾಗಿದೆ, ಹಂತ ಹಂತವಾಗಿ ನಾನು ತರ್ತೀವಿ ಅಂತ ಹೇಳ್ಕೊಂಡು. ಆ ಹಂತ ಹಂತವಾಗಿ ತರ್ತಕ್ಕಂಥ ಬದ್ಧತೆಯನ್ನ ತೋರಿಸುತ್ತಾ ಅನ್ನೋಂಥದ್ದು ಒಂದು ಪ್ರಶ್ನೆ ದ್ವಾರಕನಾಥ್. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಆಗ್ಲೇ ಹಕೀಂ ಅವರು ಎತ್ತಿರ್ತಕ್ಕಂಥ ವಿಚಾರಕ್ಕೂ ಕೂಡ ಬರೋದಿದ್ರೆ, ಮೀಸಲಾತಿಯನ್ನ ಕೊಡಬೇಕು, ಹೌದು, ಅದಕ್ಕೆ ನೀವು ಹೇಳಿದ್ರೆ ಕ್ರೀಮಿ ಲೇಯರ್ ಇರಬಾರ್ದು, ಇದು ಸೋಷಿಯಲ್ ಆಗಿರ್ತಕ್ಕಂಥ, ಸೋಷಿಯಲಿ ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಪ್ರಾತಿನಿಧ್ಯ ಅನ್ನೋದು ಇದನ್ನು ಎಲ್ಲರೂ ಕೂಡ ಒಪ್ಕೊಳ್ತಾರೆ. ಆದ್ರೆ ಇನ್ನೂ ಕೂಡ ಮೊದಲ ಹಂತದ ಮೀಸಲಾತಿಯನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗದಿರತಕ್ಕಂಥ ಜನವರ್ಗ ನಮ್ಮಲ್ಲಿ ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲೇ ಇದೆ. ಮೊದಲ ಹಂತದ ಮೀಸಲಾತಿ ಅವರಿಗೆ ಸಿಗ್ತಾ ಇಲ್ಲ. ಅವರಿಗೆ ಇರ್ತಕ್ಕಂಥ ಮೀಸಲಾತಿಯಲ್ಲಿ ಇರ್ತಕ್ಕಂಥ ಪರಿಧಿಯ ಒಳಗಡೆ ಅದನ್ನ ಯಾರು ಸ್ವಲ್ಪ ಮಟ್ಟಿಗೆ ಇಕನಾಮಿಕಲಿ ಚೆನ್ನಾಗಿರ್ತಾರೆ, ಅವರ ಮಕ್ಕಳು ಚೆನ್ನಾಗಿ ಒಳ್ಳೆಯ ಸ್ಕೂಲ್ಗಳಲ್ಲಿ ಓದ್ತಾರೆ, ಅವರಿಗೆ ಹೆಚ್ಚಿನ ಅವಕಾಶ ಸಿಗುತ್ತೆ. ಇವರಿಗೆ ಯಾವಾಗ ಸಿಗುತ್ತೆ? ಹಳ್ಳಿಯಲ್ಲಿ ಇರತಕ್ಕಂಥವ್ರಿಗೆ ಯಾವಾಗ ಸಿಗುತ್ತೆ? ಈ ಪ್ರಶ್ನೆಗೆ ಹಾಗಾದ್ರೆ ಹೇಗೆ ಉತ್ತರವನ್ನ 72% ಮಾಡಿದ ತಕ್ಷಣ ಸಿಗುತ್ತಾ ಅವರಿಗೆ ಅಂತ? ನಿಜ ಅಲ್ಲ, 72% ಬಿಡಿ, 72% ನಾವು ಯಾಕಂದ್ರೆ ಸಿದ್ದರಾಮಯ್ಯನವರು ಮಾತಾಡಿರುವಂತಹ ಇದೆಯಲ್ಲ, ಅಲ್ಲಿ ಅವ್ರ ಸರ್ಕಾರ ಇಲ್ಲ, MP-ಗಳಿಲ್ಲ ಅವ್ರ ಕೈಯಲ್ಲಿ. ಈ ಸಂದರ್ಭದಲ್ಲಿ ಅವರು 72% ಬಗ್ಗೆ ಮಾತಾಡ್ತಾರೆ. ಇಲ್ಲಿರೋದನ್ನ ಮೊದಲು ಇಂಪ್ಲಿಮೆಂಟ್ ಮಾಡಿ ಅಂತ ನಾವು ಕೇಳ್ತಾ ಇರೋಂಥದ್ದು. ಕಕ್ಕಸ್ಸಲ್ಲಿ ಬಿದ್ದು, ಕಕ್ಕಸ್ ಗುಂಡಿಗೆ ಬಿದ್ದು ಈ 57 ಜನ ಸತ್ರು. ಈ ಸರ್ಕಾರ ಬಂದ್ಮೇಲೆ 17 ಜನ ಸತ್ರು. ಅವ್ರಿಗೆ ಎಷ್ಟು ಪರಿಹಾರ ಕೊಟ್ಟರು? ಸುಪ್ರೀಂ ಕೋರ್ಟ್ ಹೇಳುತ್ತೆ ಅವ್ರಿಗೆ 10 ಲಕ್ಷ ತಕ್ಷಣ ಕೊಡಬೇಕು ಅಂತ. ಕೊಟ್ಟಿದ್ದಾರೆ ಅವರು? ಇಂಥ ಪ್ರಶ್ನೆಗಳು ನಮ್ಮ ಕಣ್ಮುಂದ್ಗಡೆ ಇದಾವೆ. ಅದಕ್ಕಿಂತ ನಾನು ಆಗಲೇ ಹೇಳ್ದಂಗೆ ಯುಟಿ ಖಾದರ್ ಬಂದಿರೋರಿಂದ ನಾನು ಹೇಳ್ತಾ ಇದ್ದೀನಿ, 50% ಇದ್ದಿದ್ದನ್ನ PUC ಇದಕ್ಕೆ ಏನೋ ಸೆಲೆಕ್ಷನ್ ಇದಕ್ಕೆ ಅದನ್ನ 55% ಜನರಲ್ ಜೊತೆ ಸೇರಿಸ್ಬಿಟ್ಟಿದ್ದಾರೆ, SC STಗಳನ್ನ. ಅದು ಸರ್ಕಾರದ ಒಂದು ಸರ್ಕ್ಯುಲರ್ ಸೇರಿಸಿರುವಂಥದ್ದು. ಅದಕ್ಕೋಸ್ಕರ ಆ ಹುಡುಗರು ಬೆಳಿಗ್ಗೆ ರಾತ್ರಿ ವಿಧಾನಸೌಧ ಕರೀತಾದ್ರೆ ಯಾರು ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇಲ್ಲ. ಅದನ್ನ ಮಾಡೋಕ್ಕೆ, ಅದನ್ನ ಸರಿಪಡಿಸೋಕೆ ಇವ್ರ ಕೈಯಲ್ಲಿರುವಂಥ ಕೆಲಸಗಳು ನಾನು ಹೇಳ್ತಾ ಇರೋಂಥದ್ದು. ಹೋಗ್ಲಿ, SCP ಫಂಡ್ಸ್ ಇದೆಯಲ್ಲ, ಅದು SC STಗೆ ಹೋಗ್ಬೇಕಾಗಿರುವಂಥ ಫಂಡ್ಸ್ನ ಎಷ್ಟು ಚೆನ್ನಾಗಿ ಅದನ್ನ ಡೈವರ್ಟ್ ಮಾಡಿಬಿಟ್ಟಿದೆ. ನಿಮ್ಮ ರಸ್ತೆ ನಿರ್ಮಾಣಕ್ಕೆ, ಚರಂಡಿ ನಿರ್ಮಾಣಕ್ಕೆಲ್ಲ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅದನ್ನ ನೀವು ಸ್ಟಾಪ್ ಮಾಡ್ಲಿಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಈಗ 72% ಮೀಸಲಾತಿ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ. 72% ಮೀಸಲಾತಿ ಯಾವ ಥರ ತಗೊಂಡ್ಬರ್ತೀರಿ? 9 ಶೆಡ್ಯೂಲ್ಗೆ ಹಾಕೊಳ್ಳೋಕ್ಕೆ ನಿಮ್ಗೆ ಆ ಶಕ್ತಿ ಇದೆಯಾ? ನಿಮ್ಮ NDA ಇದ್ದಾಗ ಯಾಕೆ ಯೋಚನೆ ಮಾಡಲಿಲ್ಲ? UPA ಇದ್ದಾಗ ಯಾಕೆ ಯೋಚನೆ ಮಾಡಲಿಲ್ಲ? ಅದಕ್ಕಿಂತ ಹೆಚ್ಚಾಗಿ UPA ಇದ್ದಂತಹ ಸಂದರ್ಭದಲ್ಲಿ ಈಗ ಪ್ರಮೋಷನಲ್ ಮೀಸಲಾತಿ ಬಗ್ಗೆ ಇಶ್ಯೂ ಬಂದಿದೆ. ಈ ಪ್ರಮೋಷನಲ್ ಮೀಸಲಾತಿಯ ಇಶ್ಯೂ ಬಂದಂತ ಸಂದರ್ಭದಲ್ಲಿ ರಾಜ್ಯಸಭಾದಲ್ಲಿ ಮಾಯಾವತಿಯವರು ಆ ಇಶ್ಯೂ ಎತ್ತಾರೆ. ಎತ್ಬಿಟ್ಟಿದೆ, ಅವ್ರು ಏನೋ ಗಲಾಟೆ ಮಾಡಿ ಅಲ್ಲಿ ಸಕ್ಸಸ್ ಮಾಡ್ಕೊಳ್ತಾರೆ. ಪಾರ್ಲಿಮೆಂಟ್ಗೆ ಬಂದಾಗ ಅದಕ್ಕೆ ವಿರುದ್ಧವಾಗಿ SP ಏನ್ ಮಾಡುತ್ತೆ, ಸಮಾಜವಾದಿ ಪಕ್ಷ ಅದನ್ನ ಬಿಲ್ಲನ್ನೇ ಅರ್ಧ ಬಿಸಾಕ್ಬಿಡುತ್ತೆ. ಎಷ್ಟು ಕ್ಲಾಂಡಸ್ಟೈನ್ ಆಗಿ BJP ಮತ್ತು ಕಾಂಗ್ರೆಸ್ ಇಬ್ಬರು ಸೈಲೆಂಟ್ ಆಗಿ ಉಳ್ಕೊಂಡು SP ಸಪೋರ್ಟ್ ಮಾಡುತ್ತೆ ಗೊತ್ತಾ? ಇವರ ಇದರಲ್ಲಿ ಪ್ರಣಾಳಿಕೆಯಲ್ಲಿ, ನ್ಯಾಷನಲ್ ಇದರಲ್ಲಿ NDA ಪ್ರಣಾಳಿಕೆಯಲ್ಲಿ, UPA ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದಾರೆ, ನಾವು ಬಂದಿದ್ದು ಅಂತ ಹೇಳಿದ್ರೆ ಇದರಲ್ಲಿ ಏನೋ ಪ್ರೈವೇಟ್ ಸೆಕ್ಟರ್ಲಿ ರಿಸರ್ವೇಷನ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು. 2 ಸಲ ಸರ್ಕಾರ ಬಂತು. 2 ಸಲ ಸರ್ಕಾರ ಬಂದಾಗ್ಲೂ ಅದ್ರ ಬಗ್ಗೆ ಪ್ರಶ್ನೆನೇ ಎತ್ತಲಿಲ್ಲ ಇವರು. ಇವತ್ತು 72% ಮೀಸಲಾತಿ ಬಗ್ಗೆ ಕಾಂಗ್ರೆಸ್ ಮಾತಾಡ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೇನು, ಅದಕ್ಕೇನಾದ್ರು ಅರ್ಥ ಇರಬೇಕು ಒಂದು. ಆಮೇಲೆ ನಾನು ಯುಟಿ ಖಾದರ್ ಅವ್ರನ್ನ ಕೇಳ್ತಾ ಇದ್ದೀನಿ, ಐ ರೆಸ್ಪೆಕ್ಟ್ ಹಿಮ್, ಈಸ್ ಎ ಗುಡ್ ಜೆಂಟಲ್ಮ್ಯಾನ್, ಇಟ್ಸ್ ಎ ಗುಡ್ ಮಿನಿಸ್ಟರ್ ಅಂತ ಹೇಳ್ಬಿಟ್ಟು ನಾನು ರೆಸ್ಪೆಕ್ಟ್ ಕೊಡ್ತೀನಿ. ಆದರೆ ಅವ್ರು ಸರ್ಕಾರ ಮಾಡ್ತಾರಂತ ಇಶ್ಯೂಗಳ ಬಗ್ಗೆ ನಾವು ಎತ್ಕೊಳ್ಳೋಣ. ಈ 4 ವರ್ಷಗಳಲ್ಲಿ ಇವರು ಬ್ಯಾಕ್ವರ್ಡ್ ಕ್ಲಾಸಸ್ ಬಗ್ಗೆ ಏನಾದರೂ ಬದ್ಧತೆ ತೋರಿಸಿದಾರ? ಎಷ್ಟು ಜನ ಈಗ ಕ್ಯಾಟಗರಿ 1ರಲ್ಲಿ 95 ಸಮುದಾಯಗಳಿದಾವೆ, ಕ್ಯಾಟಗರಿ 2A ನಲ್ಲಿ 102 ಸಮುದಾಯಗಳಿದಾವೆ. ಇಷ್ಟು ಸಮುದಾಯಗಳಲ್ಲಿ ಎಷ್ಟು ಜನಕ್ಕೆ ನೀವು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀರಿ? ಮೀಸಲಾತಿ ಅಂತಂದ್ರೆ ರೆಪ್ರೆಸೆಂಟೇಷನ್ ಎಷ್ಟು ಜನಕ್ಕೆ ಕೊಟ್ಟಿದ್ದೀರಿ? ಇದನ್ನೆಲ್ಲವನ್ನು ನೀವು ಅಡ್ರೆಸ್ ಮಾಡದೆ 4 ವರ್ಷ ಆದಮೇಲೆ ನೀವು ಈಗ ಇದ್ದಕ್ಕಿದ್ದಂಗೆ 72% ಬಗ್ಗೆ ಮಾತಾಡ್ತಾ ಇದ್ದೀರಾ. ನಿಮ್ಮ ಸರ್ಕಾರನೇ ಮೊನ್ನೆ ಸುಪ್ರೀಂ ಕೋರ್ಟೇ ಹೇಳಿದೆ, ಈ ಸರ್ಕಾರ ಸರಿಯಾಗಿ ರೆಪ್ರೆಸೆಂಟ್ ಮಾಡಿಲ್ಲ ಬಡ್ತಿ ಮೀಸಲಾತಿ ಕೇಸನ್ನ ಅಂತ ಹೇಳ್ಬಿಟ್ಟಿದೆ. ದೇ ಹ್ಯಾವ್ ಫೈಲ್ ಟು ರೆಪ್ರೆಸೆಂಟ್ ಇದು ಪ್ರಮೋಷನಲ್ ರಿಸರ್ವೇಷನ್ ಕೇಸ್ ಬಿಫೋರ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಅದನ್ನ ಯಾಕೆ ಫೈಲ್ಯೂರ್ ಆದ್ವಿ ನಾವು? ನಮ್ಮ ವಕೀಲರು ಯಾಕೆ ಇದು ಮಾಡಲಿಲ್ಲ? ನಾವು ಯಾಕೆ ಡಾಕ್ಯುಮೆಂಟೇಶನ್ ಕೊಟ್ಟಿಲ್ಲ? ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ಇರುವಂಥ ಮೀಸಲಾತಿನ ಉಳಿಸ್ಕೊಳ್ತಾ ಇಲ್ಲ ನೀವು ದೊಡ್ಡದಾಗಿ ಬೇರೆ 72% ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳೋದಿದೆಯಲ್ಲ, ಇದು ಉಡಾಫೆ ಅಲ್ವಾ? ಇದು ನಿಜವಾಗ್ಲೂ ಕೂಡ ಖಾದರ್ ಅವ್ರನ್ನ ಕೇಳ್ತಾ ಇದ್ದೀನಿ. ಎಸ್, ಖಾದರ್ ಅವ್ರ ಜೊತೆಗೆ ಮಾತಾಡ್ತೀನಿ ಅದ್ರ ಬಗ್ಗೆ. ಗೋಮಸೂದನ್ ಅವರೇ, ಇಲ್ಲಿ ಯಾವ ವೆಂಕಟಾಚಲಯ್ಯ
ಅವರ ನೇತೃತ್ವದ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಡ್ತು 50% ಕ್ರಾಸ್ ಆಗಬಾರ್ದು ಅಂತ ಹೇಳಿದಂತ ಅದೇ ಜಡ್ಜ್ಮೆಂಟ್ ಅಲ್ಲಿ ಅವ್ರು ಇನ್ನೊಂದು ಮಾತು ಹೇಳ್ತಾರೆ, ಕ್ರೀಮಿ ಲೇಯರ್ ಅಮಾಂಗ್ಸ್ ಬ್ಯಾಕ್ವರ್ಡ್ ಕ್ಲಾಸ್ ಆಫ್ ಸಿಟಿಸನ್ಸ್ ಮಸ್ಟ್ ಬಿ ಎಕ್ಸ್ಕ್ಲೂಡೆಡ್ ಬೈ ಫಿಕ್ಸೇಷನ್ ಆಫ್ ಪ್ರಾಪರ್ ಇನ್ಕಮ್, ಪ್ರಾಪರ್ಟಿ ಅಂಡ್ ಸ್ಟೇಟಸ್ ಅಂತ ಹೇಳ್ತಾರೆ. ಅಂದ್ರೆ ಇದರಲ್ಲಿ ಸೋಷಿಯಲ್ ಸ್ಟಿಗ್ಮಾ ಬರೋದಿಲ್ಲ, ಇದರಲ್ಲಿ ಬರುವಂತದ್ದು ಇನ್ಕಮ್, ಸ್ಟೇಟಸ್, ಪ್ರಾಪರ್ಟಿ ಇದು ಮಾತ್ರನೇ ಬರುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಈಗ ನಮ್ಮ ಯಾರಿಗೆ ರಿಸರ್ವೇಶನ್ ಇಲ್ಲಿ ತನಕ ಸಿಕ್ಕಿಲ್ಲ ಅಂತ ಜನರಿಗೆ ಪರ್ಮನೆಂಟ್ ಆಗಿ ರಿಸರ್ವೇಶನ್ ಸಿಗೋದಿಲ್ಲ. ಯಾಕಂದ್ರೆ ಸರ್ಕಾರಿ ನೌಕರಿ ಇರೋದೆಷ್ಟ್ರಿ, ಇಡೀ ದೇಶದಲ್ಲಿ 1%, 2% ಸರ್ಕಾರಿ ನೌಕರಿ ಇರುವಂತದ್ದು. ಈ ವರ್ಗದ ಜನಸಂಖ್ಯೆ ಎಷ್ಟಿದೆ ಈ ವರ್ಗದ ಜನಸಂಖ್ಯೆ, ಎಷ್ಟು ಜನರಿಗೆ ಅಂತ ನೀವು ಕೆಲಸ ಕೊಡೋಕೆ ಸಾಧ್ಯ? ಅವ್ರನ್ನ ಎಜುಕೇಟ್ ಮಾಡಬೇಕು. ಎಜುಕೇಟ್ ಮಾಡ್ಲಿಕ್ಕೆ ಯಾವ ವ್ಯವಸ್ಥೆ ಇದೆ? ನಮ್ಮ ಬ್ಯಾಕ್ವರ್ಡ್ ಕ್ಲಾಸಸ್ ಹಾಸ್ಟೆಲ್ ಪರಿಸ್ಥಿತಿ ನೋಡಿದಿರಾ? ನಮ್ಮ SC ST ಹಾಸ್ಟೆಲ್ಗಳ ಪರಿಸ್ಥಿತಿ ನೋಡಿದಿರಾ? ಇದೇ ಆಂಜನೇಯ ಅವ್ರಿಗೆ ಕೊಡುವಂತ ಸಾಬೂನು, ಅವ್ರಿಗೆ ಕೊಡುವಂತ ಎಣ್ಣೆ, ಅವ್ರಿಗೆ ಕೊಡುವಂತ ದಿಂಬು, ಹಾಸಿಗೆ, ತಟ್ಟೆ, ಲೋಟ, ಇದರಲ್ಲಿ ಕಮಿಷನ್ ಹೊಡೆಯುವಂತದ್ದನ್ನ ನಾವೇ ಸದನದ ಕಂಡಿದ್ದೀವಿ. ಅವ್ರಿಗೆ ತಲುಪಬೇಕಾದಂತ ಯಾವ ಸವಲತ್ತು ತಲುಪ್ತಾ ಇಲ್ಲ. ಅವ್ರನ್ನ ಇನ್ನೂ ಅಜ್ಞಾನದಲ್ಲಿಡುವಂತ ಪ್ರಯತ್ನ ನಡೆಸ್ತಾ ಇದ್ದಾರೆ. ನುಂಗಿ ನೀರು ಕುಡಿತಾ ಇದ್ದಾರೆ ಇವರು. CAG ರಿಪೋರ್ಟ್ ಹೇಳುತ್ತೆ ನಿಮ್ಮ ಸರ್ಕಾರದ ಅವಧಿಯಲ್ಲಿ ಕೂಡ ಆಗಿದೆ, 11-12 ಕೂಡ ಆಗಿದೆ ಅಂತ ಹೇಳಿದೆ CAG. ಇಲ್ಲ, ನಾನು ಹೇಳ್ತೇನೆ ಅಲ್ಲ, ಇನ್ನ ಹೇಳ್ತಾ ಇರೋದು ಕೇಳಿ. ಅವ್ರು ಸಿಕ್ಕಿ ಬಿದ್ದಿದಾರಲ್ಲ, ಅವ್ರ ಮನೆಯಲ್ಲೇ ಅವ್ರ ಶ್ರೀಮತಿ ಹಣ ಸಿಗ್ತಾ ಇದ್ದಿದ್ದನ್ನ ನಿಮ್ಮದೇ ಚಾನೆಲ್ಗಳು ತೋರಿಸಿದಿರಲ್ಲ, ಹೇಳಿ ಅದ್ರ ಬಗ್ಗೆ ಮಾತಾಡ್ಲಿ. ಇವ್ರು ಬೇರೆ ಇಲ್ಲ. ಈಗ ಬಹುಶಃ ಗೋಮದಿವಸ ಮುಂಚೆ ಹಿಂದೆ ಮಾತಾಡಿದ್ದಾರೆ. ಆ ಸಂದರ್ಭ ನಾನು ಕೇಳೋದಿಷ್ಟೇ, ಇವತ್ತು ಯಾವ್ದು ಇಂಪ್ಲಿಮೆಂಟ್ ಆಗ್ತಾ ಇದೆ ಅದರಲ್ಲಿ ಏನು ಸ್ವಲ್ಪ ಲೋಪದೋಷ ಇದೆ ಅದನ್ನು ನಾವು ಸರಿಪಡಿಸ್ಕೊಂಡು ಮುಂದೆ ಹೋಗ್ಬೋದು. ಈಗ ಇವರಿಂದ ನಮ್ಗೆ ಸ್ಪಷ್ಟ ಈ 72%ಗೆ ಇವರ ಬೆಂಬಲ ಉಂಟಾ ಇಲ್ವಾ ಅಂತ ಹೇಳಿ ಇವತ್ತೊಂದು ಚಿಂತನೆ ಬಂದಾಗ ಅದು ಸರಿಯಾ ತಪ್ಪಂತ ಹೇಳೋ ಬದಲು ಅದನ್ನು ಅಲ್ಲಿಗೆ ಬಿಟ್ಟು ಬಹುಶಃ ಅದು ಇದ್ದದ್ದು ಇಂಪ್ಲಿಮೆಂಟ್ ಆಗುತ್ತೆ. ಇವತ್ತು ಗೋಮದಿವಸ ನಾನು ಹೇಳ್ದು ಕೇಳಿ, ನೀವು ಅಲ್ಲಲ್ಲ ನೀವು ಮಾತಾಡುವಾಗ ನಾನು ಬಹಳ ಸಮಾಧಾನ ಕೇಳಿದ್ದೇನೆ. ನಾನು ಹೇಳ್ದು ಕೇಳಿ ಅಲ್ಲ, ನಾನು ಹೇಳ್ದು ಕೇಳಿ, ನೀವು ಮಾತಾಡುವಾಗ ನಾನು ನಿಮ್ಗೆ ಗೌರವ ಕೊಟ್ಟು ಬಹಳ ಸಮಾಧಾನವನ್ನು ಕೇಳಿದ್ದೇನೆ. ಈಗ ವಿಚಾರ ಏನಿದೆ, 72% ಸಂಬಂಧಪಟ್ಟ ಹಾಗೆ ಒಂದು ಚಿಂತನೆ ಪ್ರಾರಂಭ ಮಾಡೋ ಸಂದರ್ಭದಲ್ಲಿ ನಿಮಗೆ ಅದು ಸಹಮತ ಉಂಟಾ ಇಲ್ವಾ ಅಂತಂದು ಸ್ಪಷ್ಟಪಡಿಸಿ. ಇದರ ಜೊತೆಯಲ್ಲಿ ಬಹುಶಃ ಹಿರಿಯ ನಾಯಕರು ಕೂಡ ಕೆಲವೊಂದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ವಿಚಾರ ಕೂಡ ಇದು ಗಮನ, ಅದು ಯಾವ್ದು ಇವತ್ತು ಇಂಪ್ಲಿಮೆಂಟ್ ಆಗ್ಲಿಲ್ಲ ಅದನ್ನು ಖಂಡಿತವಾಗಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ನಿಮ್ಮ ಸಾಕು ನಾವು ಮಾಡ್ತೇವೆ. ಯಾಕಂದ್ರೆ ಈಗಾಗಲೇ ದ್ವಾರಕನಾಥ್ ಅವರು ಎತ್ತಿದಕ್ಕೆ ಪೂರಕವಾಗಿನೇ ಹೇಳ್ತಾ ಇರುವಂತದ್ದು, SCP TSP ದಲ್ಲಿ ಇದು ಬೇರೆ ಯಾರಲ್ಲ, ಬಜೆಟ್ ನಲ್ಲೇ CM ಹೇಳಿರೋ ಪ್ರಕಾರ 60,000 ಕೋಟಿಯಲ್ಲಿ 43,000 ಕೋಟಿ ಮಾತ್ರ ಖರ್ಚಾಗಿರುವಂತದ್ದು. ಹಾಗಾದ್ರೆ ಉಳಿದ 13,000 ಕೋಟಿಯಲ್ಲಿ ಆಗ್ಲಿ ನೋಡಿ. ಹಿಂದೆ ಒಂದು ಕಾನೂನು ಇತ್ತ, ಇಡೀ ದೇಶದಲ್ಲಿ ಇವತ್ತು SCP TSPಗೆ ಒಂದು ಕಾನೂನು ಮತ್ತು ಆಕ್ಟ್ ತಂದದ್ದು ಯಾರಂತ ಹೇಳಿದ್ರೆ ಮುಖ್ಯಮಂತ್ರಿ ಮಾರ್ಗದರ್ಶನದಲ್ಲಿ ಆಂಜನೇಯ ಅವರು ಇವತ್ತು ತಂದು ಒಂದು ಕಾನೂನನ್ನು ಮಾಡಿ ಇಟ್ಟಿದ್ದಾರೆ. ಅದನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಲಿಕ್ಕೆ ಸಂಬಂಧ ಲೋಕಲ್ ಸ್ಥಳೀಯ ಸಂಸ್ಥೆ ಜನಪ್ರತಿ ಅನುಷ್ಠಾನಗೊಳಿಸುವ ಅವಕಾಶ ಇವತ್ತು ಸರ್ಕಾರ ಖರ್ಚು ಮಾಡಿದ್ದಾರೆ. ಇವತ್ತು ಗೋ ಮಸೂದ ನಾನು ಹೇಳ್ತಾ ಇದ್ದೇನೆ, ಮುಖ್ಯಮಂತ್ರಿಗಳು ಮಾರ್ಗದರ್ಶನ ಆಂಜನೇಯ ಅವರು ಇವತ್ತು ಎಷ್ಟು ಉತ್ತಮವಾದ ಹಾಸ್ಟೆಲ್ ಫೆಸಿಲಿಟಿ ಕಟ್ಟಿದ್ದಾರೆ ಅಂತೇಳಿ ನಾವು ನೀವು ಹೋಗಿ ನೋಡುವ. ಅದು ನೀವು ಬಹುಶಃ ಈಗ ನೋಡ್ಲಿಲ್ಲ, ನಿಮ್ಮ ಆಡಳಿತ ಸಂದರ್ಭದಲ್ಲಿ ಯಾವ್ದನ್ನು ನೋಡಿದರೆ ಅದರ ಬಗ್ಗೆ ಮಾತ್ರ ಮಾತಾಡಿದಿರಿ. ಈಗ ನೀವು ಬಹಳಷ್ಟು ಕಡೆಗೆ ಬನ್ನಿ, ನೀವು ಬಂದಾಗ ನೋಡಿದಾಗ ಸ್ಪಷ್ಟ ಚಿತ್ರ ಬರ್ತದೆ. ನೀವು ಮಂಗಳೂರಿನಲ್ಲಿ ಕಟ್ಟಿದ ಹಾಸ್ಟೆಲ್ಗೆ ನೀವು ಬನ್ನಿ, ಯಾಕೆಂತ ಅವ್ರು ಕೂಡ ತಗೊಳ್ಬಾರ್ದಲ್ಲ. ನೋಡಿ ಈಗ ಇವರು ಮಧುಸೂದನ್ ಅವರು ಯಾವ್ದೋ ಒಂದು ಹಳೆ ಜಡ್ಜ್ಮೆಂಟ್ ಇಟ್ಕೊಂಡು ಅದನ್ನ ಮಿಸ್ಇಂಟರ್ಪ್ರಿಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅದು ಟೋಟಲಿ ರಾಂಗು. ಅದಾದ್ಮೇಲೆ 106 ಜಡ್ಜ್ಮೆಂಟ್ಗಳು ಬಂದಿದ್ದಾವೆ. ಇನ್ನೊಂದು ಎರಡನೇದು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ ನಾನು ಹೇಳ್ಬಿಡ್ತೀನಿ. ನಾನು ಮಧುಸೂದನ್ ಉತ್ತರ ಕೊಡ್ತಾ ಇದ್ದೀನಿ. ಮಧುಸೂದನ್ ಅವರು ಒಂದು ಅರ್ಥ ಮಾಡ್ಕೋಬೇಕಾಗಿದೆ. ಅವರ ಪಕ್ಷ NDA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನೀವು ಯಾವ ಹೆಸರು ಹೇಳ್ತಾ ಇದ್ರೋ, ವೆಂಕಟಾಚಲಯ್ಯ ಅವರ ಹೆಸರು, ಅವರನ್ನೇ ನೇಮಿಸಿ ಸಂವಿಧಾನವನ್ನೇ ಪರಾಮರ್ಶೆ ಮಾಡಬೇಕು ಅಂತ ಹೊರಟವ್ರು ನೀವು ಟೋಟಲಿ ಆಗಿ ಮೀಸಲಾತಿ ವಿರೋಧಿಗಳು ಅನ್ನೋದನ್ನ ಪ್ರೂವ್ ಮಾಡಿದ್ದೀರಾ. ನಿಮ್ಮ ಭಾಗವತ್ ಅನೇಕ ಸಲ ಇದನ್ನು ಮಾತಾಡಿದ್ದಾರೆ. ಈಗಲೂ ಕೂಡ ನಿಮ್ಮ ಧ್ವನಿಯಲ್ಲಿ ಅದೇ ಇದೆಯಾ ಹೊರತು ಬೇರೆ ಇನ್ನೇನು ಇಲ್ಲ. ಎಲ್ಲಿ ಯಾವಾಗ
ಯಾವಾಗ ಹೇಳಿ, ದಯವಿಟ್ಟು ಹೇಳಿ. ನಾವೇ ಮುಂದುವರಿಸಿದ್ರು. ಯಾವಾಗ ಸುಮ್ನೆ ಅಲ್ಲ, ವೇಗ ಹೇಳ್ಬಿಡಲ್ಲ, ವೇಗ ಹೇಳೋದಕ್ಕೆ ಯಾವಾಗ ಮಾಡಿದ್ರೆ ಏನ್ ಮುಖಂಡರು ನಾಯಕರು ರಾಮ್ ಜೋಯಿಸಿ ಕೋರ್ಟಿಗೆ ಹೋಗಿದ್ದಾರೆ. ಅದರ ಬಗ್ಗೆ ಯಾಕೆ ಮಧುಸೂದನ್ ಮಾತಾಡಲಿಲ್ಲ? ಇವರ ಪಕ್ಷದ ಮುಖಂಡರಾದ ರಾಮ್ ಜೋಯಿಸರು ಮೀಸಲಾತಿ ವಿರುದ್ಧ ಕೋರ್ಟಿಗೆ ಹೋಗಿ ಅದು ರದ್ದುಪಡಿಸಿ ಪ್ರಯತ್ನ ಪಟ್ರಲ್ಲ. ಅಲ್ಲ ರಾಮ ಜೋಯಿಸ್ ಅವ್ರನ್ನ ಇವರು ರಾಜ್ಯಸಭಾ ಮೆಂಬರ್ ಮಾಡಿದ್ದೆ ಅದಕ್ಕೆ ಡೆಲ್ಲಿಯಲ್ಲಿ ಕುಂತ್ಕೊಂಡು ಮೀಸಲಾತಿ ವಿರುದ್ಧವಾಗಿ ಎಲ್ಲಾ ಇದನ್ನ ಆಗ್ತಾ ಇರ್ಲಿ, ಕೇಸ್ಗಳಾಗ್ತಾ ಇರ್ಲಿ ಅಂತ ಹೇಳ್ಬಿಟ್ಟಿದೆ. ಅದಕ್ಕಿಂತಲೂ ನಿಮಗಿಂತಲೂ ಮೀಸಲಾತಿ ವಿರೋಧಗಳು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ, ಬಿಡಿ, ಸಾಧ್ಯವೇ ಇಲ್ಲ. ಆದ್ರೆ ಕಾಂಗ್ರೆಸ್ ನಿಮ್ ಜೊತೆಯಲ್ಲೇ ಇದ್ದಾರೆ, ಅದನ್ನು ಕೂಡ ನಾನು ಹೇಳ್ತೀನಿ. ಯಾಕಂದ್ರೆ ನೀವು ನೇರವಾಗಿ ಹೇಳ್ತಾ ಇದ್ರಿ, ಅವರು ಇಂಡೈರೆಕ್ಟ್ ಆಗಿ ಮಾಡ್ತಿದ್ದಾರೆ. ಖಾದರ್ ಅವರೇ, ಹಾಗೆ ಮಧುಸೂದನ್ ಕೂಡ ಮಾತಾಡ್ತೀನಿ, ಬಗ್ಗೆ ಮಾತಾಡ್ತೀನಿ, ಹಕ್ಕಿಮೂಲ ಜೊತೆ ಕೂಡ ಮಾತಾಡ್ತೀನಿ. ಚಿಕ್ಕ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆನ ಮುಂದುವರಿಸೋಣ. ಹಕ್ಕಿಮೂರೆ, ಈ ಮೀಸಲಾತಿಯ ವಿಚಾರದಲ್ಲಿ ಬದ್ಧತೆಯ ಪ್ರಶ್ನೆಯೂ ಕೂಡ ಬಂತು. ಎರಡೂ ಪಕ್ಷಗಳವರು ಕೂಡ ಇಲ್ಲ ಈ ವಿಚಾರದ ಬಗ್ಗೆ ತಮ್ಮದೇ ಆದಂತ ಆರ್ಗ್ಯುಮೆಂಟ್ ಹೇಳ್ತಾರೆ. ಅರೆ, ನಿಜವಾದಂತ ಬದ್ಧತೆಯನ್ನು ಯಾರು ಪ್ರದರ್ಶಿಸ್ತಾರೆ? ಹಾಗಾದ್ರೆ ಇವರು ನಿಜವಾದ ಬದ್ಧತೆ ರಾಜಕಾರಣಿ ಅಲ್ಲದವನೇ ಪ್ರದರ್ಶನ ಮಾಡಬೇಕಾಗಿದೆ. ಈಗ ರಾಜಕೀಯವಾಗಿ ಎಲ್ಲ ಸ್ಟೇಟ್ಮೆಂಟ್ಗಳು, ಈಗ ನೋಡಿ, ಛತ್ರಪತಿ ಶಿವಾಜಿ ಮಹಾರಾಜರು ಜುಲೈ 26, 1902 50% ನಾನ್ ಬ್ರಾಹ್ಮಿನ್ಸ್ಗೆ ರಿಸರ್ವೇಷನ್ ಸ್ಟಾರ್ಟ್ ಮಾಡಿದರು. ಈ ದೇಶದಲ್ಲಿ ಮೊಟ್ಟ ಮೊದಲಿಗೆ ನಾನ್ ಬ್ರಾಹ್ಮಿನ್ಸ್ ಅನ್ನೋ ವರ್ಡ್ಗಳನ್ನು ಸ್ಟಾರ್ಟ್ ಮಾಡಿ ಎಲ್ಲ ಉಳಿದವರು ಎಲ್ಲರಿಗೂ ಮಾಡಿದರು. ಈ ಬ್ರಿಟಿಷರು ಕೂಡ 1927 12 ಒಂದು ಪೋಲಿಂಗ್ ಮಾಡಿಕೊಂಡು 12ರಲ್ಲಿ 2 ಬ್ರಾಹ್ಮಿಣರು, 5 ನಾನ್ ಬ್ರಾಹ್ಮಿನ್ಸ್ ಹಿಂದೂಗಳು, 2 ಮುಸ್ಲಿಮು, 2 ಆಂಗ್ಲೋ ಇಂಡಿಯನ್ಸು, 1 ಎಸ್ಸಿಗಳಿಗೆ ಭಾಳ ಕಡಿಮೆ ಇದೆ ಆವಾಗ, ಎಜುಕೇಷನ್ ಇರಲಿಕ್ಕಿಲ್ಲ. ಈ ರೀತಿಯಿಂದ ಅವರು ಕಾಲಕ್ಕೆ ಪ್ರತಿಯೊಬ್ಬರು ಈಗ ಅಂಬೇಡ್ಕರ್ ಪ್ರಯತ್ನದಿಂದ 43ರಲ್ಲೇ ನಾವು ಎಸ್ಸಿಗಳ ರಿಸರ್ವೇಷನ್ ಇದ್ದಾಗ 8.33 ಇತ್ತು ಫಸ್ಟ್ ಟೈಮು. ಅದಾದ್ಮೇಲೆ 12.33 46ರಲ್ಲಿ ಆಯಿತು, 48ರಲ್ಲಿ 16.66 ಆಯಿತು. ಇದೇ ರೀತಿಯಿಂದ ರಿಸರ್ವೇಷನ್ ಹೆಚ್ಚು ಕಡಿಮೆ ಆಗ್ತಾ ಇದೆ. ಬಂದಿದ್ದೇನು ಅಂತಂದರೆ, ಗೆಳೆಯ ದ್ವಾರಕಾನಾಥ್ ಅವರು ಕ್ರೀಮಿ ಲೇಯರ್ ಬಗ್ಗೆ ನನಗೆ ಇನ್ನೂ ಸ್ವಲ್ಪ ಮನವರಿಕೆ ಮಾಡಿಕೊಡ್ಬೇಕಂತಲೇ ನಾನು ಕೇಳ್ತಾ ಇದ್ದೀನಿ. ಕ್ರೀಮಿ ಲೇಯರ್ ನಾನೇನು ಹೇಳ್ತಾ ಇದ್ದೀನಿ, ಇವತ್ತಿನ ದಿನ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಗ್ರಾಮೀಣ ವಿದ್ಯಾರ್ಥಿಗಳು, ಅದರೊಳಗೆ ಮಹಿಳೆಯರು, ಅಂಗವಿಕಲರು, ಮಿಲಿಟ್ರಿಯವರು, ನಿರಾಶ್ರಿತರು, ಆ ಯೋಜನಾ ನಿರಾಶ್ರಿತರು ಎಲ್ಲ ಇದ್ದಾರಲ್ಲ, ಇವರೆಲ್ಲ ಕಾಂಪಿಟೇಷನ್ ಎಲ್ಲ ಕಡೆಯಿಂದ ಹೆಚ್ಚಾಗಿದೆ. ಈಗ ಒಂದು KPSC ಒಬ್ಬ SDF ಪೋಸ್ಟಿಂಗ್ ಮಾಡಿದ್ರೆ 10 ಲಕ್ಷ ಜನ ಅಪ್ಲಿಕೇಶನ್ ಹಾಕ್ತಾರೆ. ಎಲ್ಲಿ ಈಗ ಅವರು SC ST ಮತ್ತು ಕ್ಯಾಟಗರಿ 1 ಬಿಟ್ಟರೆ ಉಳಿದವರು ಎಲ್ಲರಿಗೂ ಕ್ರೀಮಿ ಲೇಯರ್ ಅನ್ವಯ ಇದೆ. ಅವ್ರು 3 ಜನರಿಗೆ ಮಾತ್ರ ಕ್ರೀಮಿ ಲೇಯರ್ ಅನ್ವಯ ಇಲ್ಲ, ಉಳಿದವರಿಗೆಲ್ಲ ಕ್ರೀಮಿ ಲೇಯರ್ ಅನ್ವಯ ಇದೆ. ಆದರೆ ಕ್ರೀಮಿ ಲೇಯರ್ಗಳನ್ನು ನೀವು ಹೆಚ್ಚು ಮಾಡ್ಕೊತ ಹೋಗಿ ಉಳ್ಳವರಿಗೆ ನೀವು ಮಾಡ್ಕೊತ ಹೋಗಿಬಿಟ್ರೆ, ನಾನು ಕೇಳ್ತಾ ಇರೋದು ಸಣ್ಣ ಪ್ರಮಾಣದಲ್ಲಿ ಕ್ರೀಮಿ ಲೇಯರ್ ಇರಬೇಕು, ಅವ್ರಿಗೂ ಸಿಗಬೇಕು. ಯಾಕಂತಂದರೆ ಅವ್ರ ಜಾತಿಗೆ ಸಿಗಲಿಲ್ಲ ಅಂದರೆ ಖಂಡಿತವಾಗಿಯೂ 5 ಪೋಸ್ಟಿಗೆ ಈಗ 5,000 ಜನ ಹಾಕ್ತಾ ಇದ್ದಾರೆ ಒಂದೊಂದು ಜಾತಿಯಿಂದ. ಹಾಗಾದರೆ ಶ್ರೀಮಂತರ ಪರವಾಗಿದ್ದವರು, ಈಗ ಗೆಳೆಯರು ಹೇಳ್ತಾ ಇದ್ದಾರೆ ಸಾಮಾಜಿಕ ಸ್ಥಾನಮಾನ ಅಲ್ಲ, ಅದು ಆರ್ಥಿಕ ಸ್ಥಾನಮಾನ. ಮೊದಲು ಅವರಿಗೆ ಆರ್ಥಿಕ ಭದ್ರತೆ ಒದಗಿಸೋದೇ ಉದ್ಯೋಗದ ಕೆಲಸದ ಮೊದಲಿಗೆ. ಸಾಮಾಜಿಕ ಸ್ಥಾನಮಾನದ ಕೆಲಸ ನೆಕ್ಸ್ಟ್ ನಾನು ಹೇಳೋದು. ಆದ್ರೆ ಆರ್ಥಿಕ ಅಲ್ಲ, ಕಾನ್ಸ್ಟಿಟ್ಯೂಷನ್ ಅಲ್ಲ, ನಾನು ಹೇಳೋದು ಆರ್ಥಿಕ ಅಲ್ಲ, ಅದೆಲ್ಲ ನಾನು ಹೇಳ್ತಾ ಇಲ್ಲ. ಆರ್ಥಿಕ ಸಮಾನತೆ ನಮ್ಗೆ ಬೇಕು ಮೊದಲು. ಅಲ್ಲ, ಆರ್ಥಿಕ ಸಮಾನತೆ ಸಿಕ್ಕರೆ ಎಲ್ಲ ಸಮಾನತೆ ಸಿಕ್ಕಿದೆ. ಕಾನ್ಸ್ಟಿಟ್ಯೂಷನ್ ಏನ್ ಹೇಳ್ತೋ, ಅಂಬೇಡ್ಕರ್ ಏನ್ ಹೇಳ್ತೋ ಅದು ಬೇಕೇ ಹೊರತು ಹಕ್ಕಿಮ್ ಹೇಳ್ತಾ ಇರೋದಲ್ಲ. ಅಲ್ಲ, ಉದ್ಯೋಗ ಏನ್ ಹೇಳ್ತಾ ಇದೆ, ಉದ್ಯೋಗ ಆರ್ಥಿಕ ಸಮಾನತೆ ಹೇಳ್ತಾ ಇದ್ದಾರೆ. ಆರ್ಥಿಕ ಸಮಾನತೆನೂ ಇದೆ ಅದರಲ್ಲಿ. 4 and 16(4) of the Constitution. ಅಲ್ಲ, ಆರ್ಥಿಕ ಸಮಾನತೆ ಹೇಳ್ತಾ ಇದೆ, ಸಾಮಾಜಿಕ ಸಮಾನತೆ ಹೇಳ್ತಾ ಇದೆ, ಎಲ್ಲಾ ರೀತಿಯಿಂದ ನಾನು ಹೇಳ್ತಾ ಇರೋದು. ಬ್ಲೈಂಡ್ ಆಗಿ ಹೇಳೋದು ಬೇಡ, ಜನ ಅಲ್ಲ, 16, 17, 18 ಎಲ್ಲ ಬರ್ತವೆ. 16, 17, 18 ಒಂದೇ ಬರೋದಲ್ಲ. 16 ಏನ್ ಹೇಳುತ್ತೆ, 16(4) ಏನ್ ಹೇಳುತ್ತೆ? ಸರ್, ನಾನು ಬಹಳ ಕ್ಲಿಯರ್ ಆಗಿ ಹೇಳಿದ್ದೀನಿ ಆ ವಿಷಯದಲ್ಲಿ. ನಾನು ಹೇಳ್ತಾ ಇದ್ದೀನಿ, ಆರ್ಥಿಕ ಸಾಮಾಜಿಕ ಸಮಾನತೆಯ ಜೊತೆಗೆ ಉದ್ಯೋಗ ಕೊಡೋದು ಆರ್ಥಿಕ ಸಮಾನತೆಗೂ ಸಂಬಂಧಿಸಿದ್ದಿದೆ. ನಾವು ಅದನ್ನೇ ಹಿಡ್ಕೊಂಡು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಲ್ಲ, ಅದನ್ನೇ ಇಟ್ಕೊಂಡು ಕುತ್ಕೊಳ್ಳ ಅಂತ ಹೇಳ್ಬಿಟ್ಟು ನಮ್ಮ ಮರದ ಕೆಳಗಡೆ ಕುತ್ಕೊಂಡು ಮಾತಾಡಕ್ಕಾಗಲ್ಲ. ಇದು ಸುಪ್ರೀಂ ಕೋರ್ಟ್ ಮುಂದ್ಗಡೆ, ಹೈಕೋರ್ಟ್ ಮುಂದ್ಗಡೆ ಹೋಗಿರುವಂತ ಇಶ್ಯೂ ಅಲ್ಲಿಂದ ಬಂದಿದೆ. ಹೇಳಿದ್ದಾರೆ ಆರ್ಥಿಕ ಸಮಾನತೆ. ಈಗ ವೆಂಕಟಾಚಲದ ಆರ್ಡರ್ ಅಲ್ಲಿ ಏನಿತ್ತು ಹೇಳಿ, ಆದೇಶದಲ್ಲಿ ಏನಿದೆ? ಅಲ್ಲ, ನೀವು ಅದನ್ನ ಅವ್ರು ಅದನ್ನ ನೀವು ಇಟ್ಕೊಂಡು ಕುಂತಿದ್ದೀರಿ. ಅದ್ರ ಮೇಲೆ ಇದರಲ್ಲಿ ಒಂದ್ ನಿಮಿಷ ಕೇಳಿ. 43 ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ನೋಡಿ ಈ ವಿಷಯದಲ್ಲಿ. ನನಗೆ ಗೊತ್ತಿಲ್ಲದಿದ್ರೆ ನಾನು ಹೇಳ್ತಾ ಇದ್ದೀನಿ, ನಾನು ಖಂಡಿತವಾಗಿ ಇದನ್ನ ನಾನು ತಿಳ್ಕೊಂಡಿದ್ದೀನಿ. ಮಾಡಬೇಡಿ, ನಾನು ಹೇಳ್ತಾ ಇದ್ದೀನಿ, ಖಂಡಿತವಾಗಿ ಇದರಲ್ಲಿ ನಾನು ಹೇಳ್ತಾ ಇದ್ದೀನಿ. ನೋಡಿ, ಆರ್ಟಿಕಲ್ 15(4) 16(4) ನ ಅವ್ರು ಓದ್ಕೊಂಡ್ಬಂದ್ರೆ ಇದು ಗೊಂದಲ ಇರ್ತಾ ಇರ್ಲಿಲ್ಲ. ಒಂದು ಬಹಳ ಎಲ್ಲಾ ಜಡ್ಜ್ಮೆಂಟ್ಗಳಲ್ಲೂ ಹೇಳಿರುವಂತದ್ದು 15(4) and 16(4) ದ ಕಾನ್ಸ್ಟಿಟ್ಯೂಷನ್ ಶೈಕ್ಷಣಿಕ ಹಿಂದುಳಿದುವಿಕೆ ಮತ್ತು ಸಾಮಾಜಿಕ ಹಿಂದುಳಿದುವಿಕೆ ಹೊರತು ಬೇರೆ ಅಲ್ಲ. ಒಂದೇದು ಇದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟು ಇದು ಎರಡು ಹೊರತುಪಡಿಸಿದ್ರೆ ಅದನ್ನ ಹೇಳ್ತಾ ಇದ್ದೀನಿ. ಶೈಕ್ಷಣಿಕ ಅಂದ್ರೆ ವಿದ್ಯಾಭ್ಯಾಸನ ಅದಾದ್ಮೇಲೆ ಈಗ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಇಶ್ಯೂ, ಇವ್ರು ಕ್ರೀಮಿ ಲೇಯರ್ ಬಗ್ಗೆ ಮಾತಾಡ್ತಾ ಇರುವಂತ ಇಶ್ಯೂನ ನಾನು ಹೇಳ್ತಾ ಇದ್ದೀನಿ. ಕ್ಯಾಟಗರಿ ಇದ್ರ SC-ಗೆ ST-ಗೆ ಮತ್ತು ಕ್ಯಾಟಗರಿ 1ಗೆಲ್ಲ ಕ್ರೀಮಿ ಲೇಯರ್. ಈ ಕ್ರೀಮಿ ಲೇಯರ್ ಯಾರು ಅನ್ವಯ ಆಗ್ತಾ ಇತ್ತಂದ್ರೆ ಕ್ಯಾಟಗರಿ 2A, 2B, 3A ಮತ್ತು 3Bಗೆ ಅಲ್ಲ, ಎಲ್ಲರಿಗೂ ಆಯ್ತು. ಅಲ್ಲಿಗೆ ಆ 3 ಜನಕ್ಕೆ ಬಿಟ್ಟು ಉಳಿದವರು ಎಲ್ಲರಿಗೂ ಆಯ್ತು ರಿಸರ್ವೇಷನ್. ಇವ್ರಿಗೆಲ್ಲರೂ ಕ್ರೀಮಿ ಲೇಯರ್ ಅಪ್ಲೈ ಆಗ್ತಾ ಇದೆ.
ಕ್ರೀಮಿ ಲೇಯರ್ ಅಪ್ಲೈ ಆಗುವಂತ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕಾದ್ರೆ ಏನು ಅಂತ ಹೇಳಿದ್ರೆ ವಾಟ್ ಆರ್ ದೇರ್ ಸೋಷಿಯಲ್ ಸ್ಟೇಟಸ್ ಅಂಡ್ ಎಕನಾಮಿಕ್ ಎಜುಕೇಶನಲ್ ಸ್ಟೇಟಸ್ ಅನ್ನೋದು ನೋಡ್ಬೇಕೇ ಹೊರತು ಎಕನಾಮಿಕ್ ಸ್ಟೇಟಸ್ ಅಲ್ಲ. ಈಗ ನೀವು ಹೇಳ್ತಾ ತೋರಿಸ್ತಾರ ಕಾಳಜಿ ಕೇಳಿ ಹೇಳ್ತೀನಿ. ನೀವು ಹೇಳ್ತಾರ ಕಾಳಜಿ ಏನು ಅಂತ ಹೇಳಿದ್ರೆ ಇಲ್ಲಿ ಶ್ರೀಮಂತ ಹುಡುಗ ಸಿಕ್ಬಿಟ್ಟಿದೆ, ಬಡವರು ಹುಡುಗ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಹೌದಪ್ಪ, ನನಗೂ ಆ ಕಾಳಜಿ ಇದೆ. ಬಡ ಹುಡುಗರು ಈಗ ರೂರಲ್ ಏರಿಯಾದಲ್ಲಿ ಓದ್ಕೊಂಡ್ಬಂದಂತಹ ಬಡ ಹುಡುಗರು ಇರ್ತಾರಲ್ಲ, ಅವ್ರು ಶ್ರೀಮಂತರ ಹುಡುಗರ ಜೊತೆ ನಾವು ಕಾಂಪೀಟ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅಲ್ಲ, ಮಾರ್ಕ್ಸ್ ಕಡಿಮೆ ಬರುತ್ತೆ. ಏನು ವಾಟ್ ಎ ಬ್ಲೈಂಡ್ ಕ್ವಶನ್ ಯುವರ್ ಆಸ್ಕಿಂಗ್. ಯಾಕೆ ಸಾಧ್ಯವಿಲ್ಲ ಅಂತ ಕೇಳಿದ್ರೆ ಎರಡು ಕಾಲು ಓಡಿ ಅಂತ ಪರಿಸ್ಥಿತಿ ಇದೆ, ಅದಕ್ಕೆ ಆಗೋದಿಲ್ಲ. ಹೆಂಗಾಗತ್ತೆ ಅದೇನದು? ಇದಂತೂ ಬಹಳ ಫುಲಿಶ್. ಇದು ನಾನು ಹೇಳ್ತಾ ಇರೋದೇನು ಗೊತ್ತಾ, ಈಗ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿದ್ದಾನೆ. ಇಲ್ಲಿ ಮೌಂಟ್ ಕಾರ್ಮೆಲ್ ಮೌಂಟ್ ಕಾರ್ಮೆಲಲ್ಲೋ ಅಥವಾ ಬಿಷಪ್ ಕಾಟನ್ಸ್ ಎಲ್ಲ ಓದ್ಕೊಂಡ್ ರಿಸರ್ವೇಶನ್ ಇದೆ ಅಲ್ಲ ಸರ್ ಅವರಿಗೆ, ಕನ್ನಡ ಮೀಡಿಯಂ ರಿಸರ್ವೇಶನ್ ಇದೆ, ರೂರಲ್ ರಿಸರ್ವೇಶನ್ ಕನ್ಫ್ಯೂಷನ್ ಇಟ್ಕೊಂಡಿದ್ರೆ ನೀವು ಕನ್ಫ್ಯೂಷನ್ ಮಾಡ್ತಾ ಇದ್ದೀರಿ. ನನ್ನನ್ನು ಕನ್ಫ್ಯೂಷನ್ ಬಹಳ ಸಂತೋಷ. ಅವೆಲ್ಲ ಕೊಟ್ಟಿದ್ದಾರೆ, ಅದು ಇಡೀ ಜಗತ್ತಿಗೆ ಗೊತ್ತು ಯಾರು ಕನ್ಫ್ಯೂಷನ್ ಮಾಡ್ತಾರೆ. ಈಗ ಅದಕ್ಕೆಲ್ಲ ಒತ್ತಾಯ ಕೊಟ್ಟಿದ್ದೀವಿ. ದಿಸ್ ಈಸ್ ಟೋಟಲಿ 100% ಬ್ರಾಹ್ಮಣಿಕಲ್ ಆರ್ಗ್ಯುಮೆಂಟ್. ವಾಟ್ ಈಸ್ ಡೂಯಿಂಗ್ ಈಸ್ ಅನ್ ಯುವ ಬ್ರಾಹ್ಮಿನ್. ನಾನು ಕ್ಲಿಯರ್ ಆಗಿ ಹೇಳ್ತಾ ಯಾಕಂತ ಹೇಳಿದ್ರೆ ಸರಿಯಾಗಿ ತಿಳ್ಕೊಳ್ಳದೆ ಬಂದು ಡೇಂಜರಸ್ ಟು ದ ಸೊಸೈಟಿ. ಸಚ್ ಪೀಪಲ್ ಹೆಚ್ಚಳ ಮಾಡ್ಕೊಡೋದಲ್ರಿ ಅದು. ಆ ಪ್ರಶ್ನೆ ಅಲ್ರಿ. ಯಾಕ್ರೆ ಸುಮ್ನೆ ಆದ್ರೂ ಸುಳ್ಳು ಹೇಳ್ತೀರಾ ಬಂದ್ಬಿಟ್ಟು. ನಾನು ಹೇಳ್ತಾ ಇರೋ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಾನು ಹೇಳ್ತಾ ಇರೋದು ಕ್ರೀಮಿ ಲೇಯರ್ ಅನ್ನ ನೀವು ಯಾವ ನಿಜವಾಗ್ಲೂ ಕೊಡಬೇಕು ಅಂತಿದ್ರೆ ಗ್ರಾಮೀಣ ಪ್ರದೇಶದ ಹುಡುಗರ ಎಜುಕೇಶನ್ ಲೆವೆಲ್ ಅನ್ನ ಹೆಚ್ಚು ಮಾಡಿ. ಆವಾಗ ಕ್ರೀಮಿ ಲೇಯರ್ ಬೇಡ. ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್ ದಿಸ್? ಇದನ್ನ ಸರ್ಕಾರಗಳು ಮಾಡಬೇಕು ಅಂತ ನಾನು ಹೇಳ್ತಾ ಇರೋದು. ಮಾಡ್ತಾ ಇದೆ, ಸರ್ಕಾರದ ಪ್ರೋಗ್ರಾಮ್ಗಳಲ್ಲಿ ಇದಾವೆ. ನೀವು ಹೇಳೋದೊಂದು ಬೇರೆ, ಇದನ್ನ ವಕ್ತಾರರಾಗಿ ನೀವು ಮಾತಾಡ್ತಾ ಇದ್ರೆ ನಾನು ಏನು ಉತ್ತರ ಕೊಡಲ್ಲ. ತಮ್ಮ ಬದ್ಧತೆ ಏನು ಅನ್ನುವಂತ ಪ್ರಶ್ನೆಯನ್ನ ಖಾದರ್ ಅವರು ಎತ್ತಿದ್ರು. ಈಕೆ ತಾವೇನು ಹೇಳ್ತೀರಿ ಸರ್? ಯಾವುದೇ ರಿಸರ್ವೇಶನ್ಗೆ ನಮ್ಮ ಯಾವ ವಿರೋಧವೂ ಇಲ್ಲ. ಎಲ್ಲಿಯವರೆಗೆ ಈ ದೇಶದಲ್ಲಿ ಅಸ್ಪೃಶ್ಯತೆ ಆಚರಣೆ ಆಗುತ್ತೆ, ಎಲ್ಲಿಯವರೆಗೆ ಒಬ್ಬ ವ್ಯಕ್ತಿಯನ್ನ ಹುಟ್ಟಿನಿಂದ ಅವನನ್ನ ಮೇಲೂ ಕೀಳು ಅಂತ ನೋಡ್ತಾರೆ, ಅಲ್ಲಿ ತನಕ ಆ ವ್ಯಕ್ತಿಗೆ, ಆ ವರ್ಗಕ್ಕೆ ರಿಸರ್ವೇಶನ್ ಕೊಡಬೇಕು ಅನ್ನೋದ್ರ ಬಗ್ಗೆ ನಮ್ಮದೇ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯ ಇಲ್ಲ. ಆದರೆ ಆ ವರ್ಗದ ಹೆಸರಿನಲ್ಲಿ ಆ ವರ್ಗದಲ್ಲೇ ಇರುವಂಥ ಶ್ರೀಮಂತರು ಅವರದನ್ನ ಲೂಟಿ ಮಾಡಿ ಆ ವರ್ಗದ ಬಡವರು ಅದನ್ನ ವಂಚಿತರಾಗುವಂಥದ್ದು ಸರಿಯಲ್ಲ ಅನ್ನುವಂಥದ್ದಷ್ಟೇ ನಮ್ಮ ಉದ್ದೇಶ ಇರುವಂಥದ್ದು. ಈ ದೇಶದಲ್ಲಿ ಸಂವಿಧಾನ ಇದೆ, ಸುಪ್ರೀಂ ಕೋರ್ಟ್ ಇದೆ. ಸುಪ್ರೀಂ ಕೋರ್ಟ್ ಸಂವಿಧಾನ ಹೇಗೆ ಹೇಳುತ್ತೆ ಆ ರೀತಿ ನಡ್ಕೊಂಡು ಹೋಗ್ಬೇಕು ನಾವು. ಬಿಟ್ಟು ಚುನಾವಣಾ ಸಮಯದಲ್ಲಿ ಜನರನ್ನ ತಪ್ಪುದಾರಿಗೆ ಎಳೆಯೋದಕ್ಕೋಸ್ಕರವಾಗಿ ಏನೇನೋ ಸ್ಟೇಟ್ಮೆಂಟ್ ಕೊಟ್ಕೊಂಡು ಜನರ ಮೂಗಿನ ತುದಿಗೆ ಬೆಣ್ಣೆ ಹಚ್ಕೊಂಡು ನಾವು ಚುನಾವಣೆಯನ್ನು ಗೆಲ್ಲುವಂತ ಒಂದು ರಾಜಕೀಯ ಷಡ್ಯಂತ್ರವನ್ನು ಮಾಡುವಂತದ್ದು ಒಳ್ಳೆಯದಲ್ಲ. ಓಕೆ ಮಧುಸೂದನ್ ಅವರೇ, ಹಾಗೆ ಯುಟಿ ಖಾದರ್ ಅವರೇ ಧನ್ಯವಾದ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗಿ. ಹಾಗೆ ದ್ವಾರಕನಾಥ್ ಅವರೇ, ಹಾಕಿಮ್ ಅವರೇ ಧನ್ಯವಾದ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.